ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ನವೆಂಬರ್ 18ಕ್ಕೆ ಒಂದು ಬಹಿರಂಗವಾದಂತ ಪತ್ರ ಬರುತ್ತೆ. ಇದು ರಾಜಕೀಯದಲ್ಲಿ, ಇಡೀ ದೇಶದ ರಾಜಕೀಯದಲ್ಲೇ ಒಂದು ಭಾರಿ ಸುದ್ದಿ ಆಗ್ಬಿಡತ್ತೆ. 272 ಗಣ್ಯ ನಾಗರಿಕರು ಸೇರ್ಕೊಂಡು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದು ತೀಕ್ಷ್ಣವಾದಂತ ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಪತ್ರಕ್ಕೆ ಅಸಾಲ್ಟ್ ಆನ್ ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಅಥಾರಿಟೀಸ್ ಅನ್ನುವಂತ ಶೀರ್ಷಿಕೆಯಲ್ಲಿ ಈ ಪತ್ರದಲ್ಲಿ ಚುನಾವಣಾ ಆಯೋಗದ ಮೇಲೆ ಮತಚೋರಿ ಆರೋಪ ಮಾಡ್ತಾ ಇರೋದು, ಸಾಂವಿಧಾನಿಕ ಸಂಸ್ಥೆಗಳ ಮೇಲಿನ ದಾಳಿ ಅಂತ ಆರೋಪ ಮಾಡಲಾಗಿದೆ. ಅಷ್ಟೇ ಅಲ್ಲ, ವಿರೋಧ ಪಕ್ಷದ ನಾಯಕರು ಪ್ರಮುಖ ಸಂಸ್ಥೆಗಳ ವಿರುದ್ಧ ವಿಷಕಾರಿ ಹೇಳಿಕೆಯನ್ನ ಕೊಡ್ತಿದ್ದಾರೆ ಮತ್ತು ರಾಜಕೀಯಕ್ಕೆ ಪ್ರಚೋದನಕಾರಿ ಮತ್ತು ಆಧಾರರಹಿತ ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ. ಆದ್ರೆ ಈ ಪತ್ರದಲ್ಲಿ ಒಂದು ಫ್ರಮ್ ಅಡ್ರೆಸ್ ಇಲ್ಲ, ಟ್ರೂ ಅಡ್ರೆಸ್ ಇಲ್ಲ. ಆದ್ರೆ ಇದನ್ನ ಬರ್ದಿರೋದು ರಾಹುಲ್ ಗಾಂಧಿಗೆ ಅಂತ ಈ ಪತ್ರವನ್ನ ಓದಿದ್ಮೇಲೆ ನಮ್ಗೆ ಗೊತ್ತಾಗತ್ತೆ. ಸೊ ಈ ಬಗ್ಗೆ, ಈ ಒಂದು ಪತ್ರದ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಈ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ನಾಗರಾಜ್ ನಾಯಕ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಚರ್ಚೆಗೆ ಸ್ವಾಗತ. ನಮಸ್ತೆ. ನಮಸ್ತೆ. ಹಾಗೇನೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಟರಾಜ್ ಗೌಡ್ರು ಇದ್ದಾರೆ. ಸರ್, ನಿಮ್ಗೂ ಸಹ ಚರ್ಚೆಗೆ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ. ಸರ್, ನಾಗರಾಜ್ ಸರ್, ನಿಮ್ಮಿಂದನೇ ಶುರು ಮಾಡ್ಬಿಡ್ತೀನಿ. 272 ಗಣ್ಯರು ಒಂದು ಸಹಿ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಈ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು? 230 ಗಣ್ಯರು ಏನು ಪತ್ರವನ್ನ ಬರೆದಿದ್ದಾರೆ ಅಂತ ಏನ್ ಹೇಳ್ತೀರಲ್ಲ, ಅದಕ್ಕೆ ಎಲ್ಲಿಂದ ಬಂತು, ಏನ್ ಬಂತು ಅಂತ ಗೊತ್ತಿಲ್ಲ ಅಂತಾನು ಹೇಳ್ತೀರಿ. ಆದ್ರೆ ಅವರ ಸಿಗ್ನೇಚರ್ ಇಲ್ದೇ ಇರಬಹುದು, ಸಹಿ ಇಲ್ದೆ ಅಥವಾ ಅವರ ಅಡ್ರೆಸ್ ಇಲ್ದೇ ಇರಬಹುದು. ಆದ್ರೆ ಅದರಲ್ಲಿ ಬರ್ದಿರುವಂತ ಸಂಗತಿಗಳು ಏನು ಸುಳ್ಳಿಲ್ಲ. ಯಾಕಂತ ಹೇಳಿದ್ರೆ ಒಂದು ಮಾತಿದೆ, ಮೆನ್ ಮೇ ಬಿ ಲೈ ಬಟ್ ನಾಟ್ ದ ಡಾಕ್ಯುಮೆಂಟ್ಸ್ ಅಂತ. ಮನುಷ್ಯ ಸುಳ್ಳು ಹೇಳ್ಬಹುದು, ಆದ್ರೆ ಕಾಗದ ಪತ್ರಗಳು ಎಂದೂ ಸುಳ್ಳು ಹೇಳೋದಿಲ್ಲ. ಕಾಗದ ಪತ್ರದಲ್ಲಿ ಒಂದು ರೈಟಿಂಗ್ ನಲ್ಲಿ ಆಪಾದನೆಗಳನ್ನ ಮಾಡ್ತಾರ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಸಿಗೆ ಒಂದು ನೀತಿ ಪಾಠದ ರೂಪದಲ್ಲೂ ಸಹಿತ ಇದೆ. ಕಾಂಗ್ರೆಸ್ ಇಲ್ಲಿಯವರೆಗೆ ಎಲ್ಲ ಆಪಾದನೆಗಳನ್ನ ಗಾಳಿಯಲ್ಲಿ ತೂರಿಸ್ತದೆ ಬಿಟ್ರೆ, ಲಿಖಿತವಾಗಿ ಕೊಡ್ತಕ್ಕಂತಹ ಅಥವಾ ಯಾರಿಗೆ ದೂರ್ ಕೊಡಬೇಕು, ಯಾರಿಗೆ ರೈಟಿಂಗ್ ನಲ್ಲಿ ಪ್ರಾಧಿಕಾರಗಳಿಗೆ ಕೊಡಬೇಕು, ಇವು ಯಾವುಗಳ ಪರಿವೇ ಇರದೆ ಒಟ್ಟಿನಲ್ಲಿ ಏನಾದ್ರೂ ಒಂದು ಆಪಾದನೆಗಳನ್ನ ಕೇಂದ್ರ ಸರ್ಕಾರದ ಮೇಲೆ, ಚುನಾವಣಾ ಆಯೋಗದ ಮೇಲೆ, ಬಿಜೆಪಿಯ ಮೇಲೆ ಮಾಡ್ತಾ ಇರುವುದು ಇವರಿಗೆ ರೂಢಿ ಆಗಿಬಿಟ್ಟಿದೆ. ಈ ಒಂದು ರೂಢಿಯನ್ನ ಕರ್ಟೇಲ್ ಮಾಡಬೇಕು, ಇದಕ್ಕನ್ನ ಕಡಿತ ಮಾಡಬೇಕು ಅಂತ ಹೇಳಿ ಕೆಲವು ಸಾರ್ವಜನಿಕರು ಕೂಡಿಕೊಂಡು ಈ ಒಂದು ಅರ್ಜಿಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಮಾಧ್ಯಮಗಳಲ್ಲಿ ಏನೆಲ್ಲ ಆಪಾದನೆಗಳನ್ನ ಬಿತ್ತರಿಸಬಹುದು, ಮಾಧ್ಯಮದ ಮುಖಾಂತರ ಜನರನ್ನ ಮರಳು ಮಾಡುವಂತ, ಜನರನ್ನ ದಿಕ್ಕು ತಪ್ಪಿಸುವಂತದನ್ನ ಮಾಡಬಹುದು. ಇನ್ನೊಂದು ಮಾತಿದೆ, ಐದರ್ ಕನ್ವಿನ್ಸ್ ಆರ್ ಕನ್ಫ್ಯೂಸ್ ಅಂತ ಹೇಳ್ತಾರೆ. ಒಂದೇ ಜನರಿಗೆ ನಂಬಿಸು, ಇಲ್ಲ ಗೊಂದಲಕ್ಕೆ ಎಡೆ ಮಾಡು ಅಂತ ಹೇಳಿ. ಮೀನನ್ನ ತಿಳಿ ನೀರಿನಲ್ಲಿ ನಾವು ಮೀನನ್ನ ಹಿಡಿಬೇಕು. ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಇಡೀ ನೀರನ್ನ ಕೋಲ್ ಹಾಕಿ ಅದನ್ನ ಕಲಕಿ ಆ ರಾಡಿಯನ್ನ ಎಬ್ಬಿಸಿ ಹಾಗಾದ್ರೂ ಕೈ ಹಾಕಿದಾಗ ಮೀನ್ ಸಿಗ್ತದೋ ಏನೋ ಅನ್ನುವಂತ ಒಂದು ಇರಾದೆಯೂ ಸಹಿತ ರಾಹುಲ್ ಗಾಂಧಿ ಇರಬಹುದು. ಆದ್ರೆ ಭಾರತದ ಜನ ರಾಹುಲ್ ಗಾಂಧಿ ತಿಳ್ಕೊಂಡಷ್ಟು ಮೂರ್ಖರಲ್ಲ. ಭಾರತದ ಜನ ಬುದ್ಧಿವಂತರು. ಭಾರತದ ಜನರಿಗೆ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನದಲ್ಲಿ ಅಪರಿಮಿತವಾದಂತ ಒಂದು ನಂಬಿಕೆ ಇದೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಏನು ಗಾಳಿಯಲ್ಲಿ ಗುಂಡು ಹೊಡಿತಾ ಇದೀಯಾ? ವಿಕ್ರಮ್ ಶೆಟ್ಟಿ ಅವರು ಒಂದು ನಾವೆಲ್ ಅನ್ನ ಬರೆದಿದ್ರು, ಏನಂತ ಹೇಳಿದ್ರೆ ಸಿವಿಂಗ್ ಥ್ರೆಡ್ ವಿದೌಟ್ ಎನಿ ಕಾಟನ್ ಅಂತ. ಹತ್ತಿ ಇಲ್ಲದೆ ನೂಲು ತೆಗೆಯುವುದರಲ್ಲಿ ರಾಹುಲ್ ಗಾಂಧಿ ಬಹಳ ಪ್ರವೀಣನಿದ್ದಾನೆ. ಅವ್ರಿಗೆ ರಾಹುಲ್ ಗಾಂಧಿಗೆ ನೂಲು ತೆಗಿಲಿಕ್ಕೆ ಹತ್ತಿಯೇ ಬೇಕಂತ ಇಲ್ಲ. ಈ ಮತ ಚೋರಿತನದ ಆಪಾದನೆಯನ್ನ ಮಾಡುವಂತಹ ರಾಹುಲ್ ಗಾಂಧಿ ಅವರ ಬಳಿ ಒಂದೇ ಒಂದು ಎವಿಡೆನ್ಸ್ ಇಲ್ಲ. ಇದ್ದರೆ ನೀವು ನ್ಯಾಯಾಂಗದ ಮುಂದೆ ಯಾಕೆ ಅದನ್ನ ಮಂಡಿಸ್ತಾ ಇಲ್ಲ? ಚುನಾವಣಾ ಆಯೋಗಕ್ಕೆ ನೇರವಾಗಿ ನೀವೇ ಯಾಕೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ? ಆದ್ದರಿಂದ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜನ ಇವತ್ತು ಜನನೇ ಬಂಡಾಯ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಅನ್ನ ಏನು ಭಾರತದಲ್ಲಿ ಕಾಂಗ್ರೆಸ್ಸೇ ಇಲ್ಲದ ಭಾರತ ಮಾಡಬೇಕು ಅನ್ನುವಂತ ಏನು ಒಂದು ಒಂದು ಜನರ ಭಾವನೆ ಇದೆ, ಅದು ಕೊನೆಯ ಹತ್ತಿರಕ್ಕೆ ಬರ್ತಾ ಇದೆ. ಬಹುಶಃ ಈ ಕಾಂಗ್ರೆಸ್ಸಿನ ಶವಪೆಟ್ಟಿಗೆಗೆ ಕೊನೆಯ ಮೊಳೆಯನ್ನ ಹೊಡೆಯುವಂತ ವ್ಯಕ್ತಿ ರಾಹುಲ್ ಗಾಂಧಿ ಅಂತ ಅನಿಸ್ತದೆ ನನಗೆ. ಇದರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯವೂ ಸಹಿತ ಇಲ್ಲ ಅಂತ ಇಲ್ಲ. ರಾಹುಲ್ ಗಾಂಧಿ ಭಾರತದ ಜನರನ್ನ ಬಹಳಷ್ಟು ದಿನದವರೆಗೆ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಬೇಂದ್ರೆಯವರು ಒಂದು ಮಾತನ್ನ ಹೇಳಿದ್ದಾರೆ, ಜನ ಸಾಮಾನ್ಯರಲ್ಲ ಅಂತ. ನಾವು ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ ಜನಸಾಮಾನ್ಯರು ಅಂತ. ಬೇಂದ್ರೆಯವರು ಹೇಳ್ತಾರೆ ಜನ ಸಾಮಾನ್ಯರಲ್ಲ, ಜನ ಅಸಾಮಾನ್ಯರೇ ಇದ್ದಾರೆ. ಜನರಿಗೆ ಇಂಥ ಮೂರ್ಖತನದ ಹೇಳಿಕೆ, ಇಂಥ ಒಂದು ದಿಕ್ಕು ತಪ್ಪಿಸುವಂತ ಹೇಳಿಕೆ, ಇವುಗಳಲ್ಲಿರುವಂತ ಅಥವಾ ಸತ್ಯದ ಹೇಳಿಕೆ, ಇವುಗಳಲ್ಲಿರುವಂತ ವ್ಯತ್ಯಾಸ
ತುಂಬಾ ಚೆನ್ನಾಗಿ ಗೊತ್ತಾ ಇದೆ. ಜನ ಇವತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಲಿಟ್ಮಸ್ ಟೆಸ್ಟ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಲಿಟ್ಮಸ್ ಟೆಸ್ಟ್ ಅಂತ ಒಂದು ಕೆಮಿಸ್ಟ್ರಿಯಲ್ಲಿ ಬರ್ತದೆ. ಈ ಒಂದು ಪೇಪರ್ ಅನ್ನ ಹಾಕ್ಬಿಟ್ಟು ಲಿಟ್ಮಸ್ ಅನ್ನ ಹಾಕಿ ಆ ಪರೀಕ್ಷೆಯನ್ನ ಮಾಡ್ತಾರೆ. ಸೊ ಆ ಪರೀಕ್ಷೆಯನ್ನ ಜನ ಇವತ್ತು ಚೆನ್ನಾಗಿ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹೇಗೆ ಪ್ರಜಾಪ್ರಭುತ್ವದ ಮೇಲೆ ಮಂಕು ಬೂದಿಯನ್ನು ಎರಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಜನರಿಗೆ ಇವತ್ತು ಅರಿವಾಗಿದೆ. ನಾನು ಹೇಳ್ತಾ ಇರುವುದು ಏನು ಅಂತ ಕೇಳಿದ್ರೆ, ವಿರೋಧ ಪಕ್ಷವಾಗಿ ಸಮರ್ಥ ವಿರೋಧ ಪಕ್ಷವಾಗಿರ್ಬೇಕು, ಹೆಲ್ತಿ ಕ್ರಿಟಿಸಿಸಂ ಇರಬೇಕು, ಆರೋಗ್ಯಕರವಾದಂತ ವಿಮರ್ಶೆ ಖಂಡಿತವಾಗಿ ನಾವು ಬಿಜೆಪಿ ಆಗಿ ಸ್ವಾಗತವನ್ನ ಮಾಡ್ತೀವಿ. ಆದ್ರೆ ನೀವು ಮಾಡ್ತಿರುವಂತ ಆಪಾದನೆ ಹೇಗಿದೆ ಅಂತ ಹೇಳಿದ್ರೆ, ಭಾರತದ ಭದ್ರ ಬುನಾದಿಯನ್ನೇ ಅಲುಗಾಡಿಸ್ತಕ್ಕಂತಹ, ಭಾರತದ ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನೇ ದಿಕ್ಕಡಿಸುವಂತ ಈ ರೀತಿ ಆಪಾದನೆಯನ್ನ ಮಾಡ್ತಾ ಇದ್ದೀರಲ್ಲ, ಇದು ಜನರಿಗೆ ಅರಿವಾಗ್ತಾ ಇದೆ. ನೋಡ್ರಿ, ಕೆಲವೇ ದಿನಗಳ ಹಿಂದೆ ಸೇನೆಯ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ರು. ಪಾಕಿಸ್ತಾನಕ್ಕೆ ಹೊಕ್ಕು ಹೊಡೆದದ್ದೇ ಇದು ಡೌಟು ಅನ್ನುವಂತ ರೀತಿಯಲ್ಲಿ ಎವಿಡೆನ್ಸ್ ಅನ್ನ ಕೇಳ್ತಾ ಇದ್ರು. ಸ್ವಾಮಿ, ಸೈನಿಕರ ಮೇಲೆ ಎವಿಡೆನ್ಸ್ ಕೇಳ್ತೀರಿ ನೀವು, ಅಥವಾ ಚುನಾವಣಾ ಆಯೋಗದ ಎವಿಡೆನ್ಸ್ ಕೇಳ್ತೀರಿ? ಹಾಗಿದ್ರೆ ಇಷ್ಟೆಲ್ಲ ಎವಿಡೆನ್ಸ್ ಅನ್ನ ಪ್ರತಿಯೊಂದಕ್ಕೂ ಸಹಿತ ನೀವು ಎವಿಡೆನ್ಸೇ ಕೊಟ್ಟು ನೀವು ಮುಂದುವರಿಯುವುದಾಗಿದ್ರೆ, ರಾಹುಲ್ ಗಾಂಧಿ ಪ್ರತಿಯೊಂದು ಕಡೆ ತನ್ನ ಐಡೆಂಟಿ ಕಾರ್ಡ್ ಅನ್ನ ತೋರಿಸ್ಬೇಕು, ತನ್ನ ಮೂಲ ಎಲ್ಲಿ ಅನ್ನುವಂಥದ್ದನ್ನ ತೋರಿಸಿ ಮುಂದೆ ಹೋಗ್ಬೇಕಾಗ್ತದೆ. ಪ್ರತಿಯೊಂದನ್ನು ಸಂವಿಧಾನಾತ್ಮಕ ಹುದ್ದೆಗಳಲ್ಲಿ ಇದ್ದಂತವರನ್ನ ಸಂಶಯ ಮಾಡೋದು, ಸಂವಿಧಾನಾತ್ಮಕವಾದಂತ ಒಂದು ಪೀಠಗಳನ್ನ ಸಂಶಯ ಮಾಡೋದು, ಇದನ್ನ ಭಾರತದ ಜನತೆ ಬಹಳ ದಿನ ಸಹಿಸುವುದಿಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ಇವತ್ತು ಇಷ್ಟೆಲ್ಲ ಪ್ರಾಜ್ಞರು ಕೂಡಿ ಒಂದು ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಹುರುಳಿದೆ. ನಿಜವಾಗಿ ಇದು ಯಶಸ್ವಿ ಪ್ರಜಾಪ್ರಭುತ್ವದತ್ತ ಒಯ್ಲಿಕ್ಕೆ ಜನರು ಕೈಗೊಂಡಂತ ಒಂದು ಸಂಕಲ್ಪ ಅಂತ ಹೇಳಲಿಕ್ಕೆ ಯಾವುದೇ ಬೇಸರ ನನಗಿಲ್ಲ. ಓಕೆ ಸರ್, ಈಗ ಸಾಂವಿಧಾನಿಕ ಹುದ್ದೆಗಳ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತಂದ್ರೆ, ರಾಹುಲ್ ಗಾಂಧಿ ನಿಜವಾಗ್ಲೂ ಸುಳ್ಳು ಹೇಳ್ತಿದ್ದಾರೆ ಅಂತಂದ್ರೆ, ಬಿಜೆಪಿ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಹೋಗ್ತಾ ಇಲ್ಲ? ಪವಿತ್ರ ಅವರೇ, ಈಗ ಆಯ್ತು, ಅವ್ರ ಮೊದಲ ಹೇಳಿಕೆ ತಗೊಂಡ್ ಆಯ್ತು ತಾವು. ಈಗ ಬಿಜೆಪಿ ಮತ್ತೆ RSS ಒಂದು ಕಪಟತನದ ಒಂದು ವಿಭಾಗ ಇದೆ ಅವ್ರಿಗೆ. ಏನು, ಡರ್ಟಿ ಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಏನ್ ಮಾಡ್ತಾರೆ ಡರ್ಟಿ ಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ, ಸರ್ಕಾರದ ಮೇಲೆ ಏನೇ ಆರೋಪ ಬಂದ್ರೆ, ಈಗ ಸರ್ಕಾರನೇ ಆರೋಪ, ಕೇಂದ್ರ ಸರ್ಕಾರದ ಮೇಲೆ ಆರೋಪ ಇದೆ. ಆಕ್ಚುಲಿ ಬಿಜೆಪಿನೇ ಬೆನಿಫಿಷಿಯರಿ ಈ ವೋಟ್ ಚೋರಿ ಪ್ರಕರಣಗಳಲ್ಲಿ. ಬಿಜೆಪಿ ಅಧಿಕಾರ ಪಡ್ಕೊಂಡಿರ್ತಕ್ಕಂಥದ್ದು ಅದೇ ರೀತಿ. ಈಗ ನಾವು ಮಹದೇವಪುರದಲ್ಲಿ ಯಾವ ರೀತಿ ಅದನ್ನ ಎಕ್ಸ್ಪೋಸ್ ಮಾಡಿ ದಾಖಲೆಗಳನ್ನ ನಾವು ಬಿಡುಗಡೆ ಮಾಡಿದ್ವಿ, ಯಾವ ರೀತಿಯಾಗಿ ನಾವು ಅದು ಚುನಾವಣಾ ಆಯೋಗಕ್ಕೂ ದೂರು ಕೊಟ್ವಿ. ಆಳಂದದಲ್ಲಿ ಯಾವ ರೀತಿಯಾಗಿ ದಾಖಲೆಯನ್ನ ಬಿಡುಗಡೆ ಮಾಡಿದ್ವಿ. ಆಳಂದದಲ್ಲಿ ಚುನಾವಣಾ ಆಯೋಗನೇ ಒಂದು ದೂರನ್ನ ಕೊಟ್ಟಿದೆ ಕರ್ನಾಟಕ ಪೊಲೀಸ್ಗೆ, ಅದು ತನಿಖೆ ನಡೀತಾ ಇದೆ. ಬಟ್ ಆದ್ರೆ ಚುನಾವಣಾ ಆಯೋಗ ಕಂಪ್ಲೇಂಟ್ ಕೊಟ್ಬಿಟ್ರು, ಏನು ವೋಟ್ ಚೋರಿ ಆಗ್ತಾ ಇತ್ತು, ಮತ ಚೋರಿ ಆಗ್ತಾ ಇತ್ತು ಅಂತ ಕಂಪ್ಲೇಂಟ್ ಕೊಟ್ಬಿಟ್ರು. ಈಗ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ, ನೋಡಿದೀವಿ. ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ವೋಟ್ ಚೋರಿ ಆಯ್ತು ನೋಡಿದೀವಿ, ಹರಿಯಾಣದಲ್ಲಿ ಯಾವ ರೀತಿಯಾಗಿ ಮತ ಚೋರಿ ಆಯ್ತು ನೋಡಿದೀವಿ, ಬಿಹಾರಲ್ಲಿ ಯಾವ ರೀತಿ ಮತ ಚೋರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಮೇಲೆ ಕೊನೆಗೆ ಮತ ಖರೀದಿಗೆ ಬಂದ್ರು. ಯಾವ ರೀತಿಯಾಗಿ 75 ಲಕ್ಷ ಮಹಿಳೆಯರ ಅಕೌಂಟ್ಗೆ 10,000 ರೂಪಾಯಿ ಹಾಕಿ ಹೆಂಗೆ ಮತ ಖರೀದಿ ಮಾಡಕ್ ಮತ ಖರೀದಿ ಮಾಡಿದ್ರು ನಾವು ನೋಡಿದೀವಿ. ಈ ರೀತಿಯಾಗಿ ಯಾವ ರೀತಿಯಾಗಿ ಮತ ಖರೀದಿ ಮಾಡಿದ್ರು ಅನೈತಿಕವಾಯ್ತು. ಅದ್ರ ಬಗ್ಗೆ ಯಾಕೆ ಈ ಪತ್ರ ಬರಲಿಲ್ಲ? ಇವರೆಲ್ಲ ಸೋಕಾಲ್ಡ್ ಗಣ್ಯ ವ್ಯಕ್ತಿಗಳು. ಈ ಸೋಕಾಲ್ಡ್ ಗಣ್ಯ ವ್ಯಕ್ತಿಗಳು ಈ ದೇಶದಲ್ಲಿ 2014ರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಫಸ್ಟ್ ಕೆಲಸ ಮಾಡಿದ್ದೇನು ಗೊತ್ತಾ? ರೈತರ ಅನುಮತಿ ಪಡೆದಲೇನೆ ರೈತರ ಜಮೀನನ್ನ ನಾವು ವಶಪಡಿಸ್ಕೊಬಹುದು ಅಂತ ಹೇಳಿ ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿ ತಗೊಂಡ್ ಬಂದ್ರು. ಅವಾಗ ನಾನು ಇಂಟರ್ಫಿಯರ್ ಆಗ್ತಿದ್ದೀನಿ ನಟರಾಜ್ ಗೌಡ್ರೆ, ತಾವು ತಪ್ಪು ಸಂದೇಶವನ್ನು ಕೊಡ್ತಿದ್ದೀರಿ. ಆ ಆಕ್ಟ್ ಅನ್ನು ನೀವು ಓದ್ದೇ ಇಲ್ಲ. ಆ ಆಕ್ಟ್ ಅಲ್ಲಿ ಯಾವ ರೀತಿ ಇಲ್ಲ, ರೈತರ ಅನುಮತಿಯನ್ನು ಪಡೆಯದೆ ಅದನ್ನ ಸ್ವಾಧೀನ ತಗೊಳ್ಬಹುದು ಅನ್ನೋದನ್ನು ನೀವು ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದೀರಿ. ಆ ರೀತಿ ಇಲ್ಲ. ಅಮೆಂಡ್ಮೆಂಟ್ ಆಕ್ಟ್ಸ್ ಅದನ್ನು ಓದಿದ್ದೀರಿ ತಾವು? ಪವಿತ್ರ ಅವ್ರೆ, ನಾನು ಮಾತಾಡ್ಬೇಕಪ್ಪ. ಪವಿತ್ರ ಅವ್ರೆ, ಈಗ ನನಗೆ ನಾನು ಮಾತಾಡಕ್ ಕೊಡಿ. ಆಮೇಲೆ ಅವ್ರಿಗೆ ಮೂರ್ ಜನನು ಸಹ ಅವ್ರ ಆಮೇಲೆ ಬೇಕಾದ್ರೆ ನಾನು ದಯವಿಟ್ಟು ಪವಿತ್ರ ಅವ್ರೆ, ನಾನು ಅವ್ರು ಮಾತಾಡಿದಂತಹ 7-8 ನಿಮಿಷ ನಾನು ಸುಮ್ನೆ ಕೇಳಿದೀನಿ. ಅವ್ರು ಕೇಳಿಸ್ಕೋಬಹುದು. ಆಮೇಲೆ ಬೇಕಾದ್ರೆ ಏನೋ ಅಬ್ಜೆಕ್ಷನ್ ಇದ್ರೆ ಆಮೇಲೆ ಬೇಕಾದ್ರೆ ಹೇಳಿ, ತೊಂದರೆ ಇಲ್ಲ. ನಾನೇನ್ ಹೇಳ್ತೇನೆ, 2014ರಲ್ಲಿ ಕೇಂದ್ರ ಸರ್ಕಾರ ಮೊದಲನೇ ಬಂದಿದ ತಕ್ಷಣ ಏನ್ ಮಾಡಿದ್ರು ಅಂದ್ರೆ, ಈ ಅದಾನಿ ಅಂಬಾನಿ ಅಂತ ದೊಡ್ಡ ದೊಡ್ಡ ಕಂಪನಿಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ರೈತರ ಅನುಮತಿ ಪಡೆದಲೇನೆ ಅವರ ಜಮೀನನ್ನು ನಾವು ಸ್ವಾಧೀನ ಪಡಿಸ್ಕೋಬಹುದು ಅಂತ ಹೇಳಿ ಭೂ ಸ್ವಾಧೀನ ಕಾಯ್ದೆಯನ್ನು ತಿದ್ದುಪಡಿ ತಗೊಂಡ್ ಬಂದ್ರು. ಯಾರಿಗೆ ಕೆಲವು ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅವ್ರಿಗೂ ಲ್ಯಾಂಡ್ ಬ್ಯಾಂಕ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಜೀತದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ಲಿಕ್ಕೆ ಹೊರಡ್ತು. ಅವತ್ತು ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಪಾದಯಾತ್ರೆ ಮಾಡಿ ರೈತರನ್ನ ಸಮಾವೇಶಗಳನ್ನ ಮಾಡಿ ಅದರ ವಿರುದ್ಧ ಹೋರಾಟ ಮಾಡಿದಕ್ಕೆ ಆಮೇಲೆ ಭೂ ಸ್ವಾಧೀನ ಕಾಯ್ದೆಯನ್ನ ಕೈ ಬಿಡ್ಬೇಕಾಗಿ ಬಂತು. ಇದು ರಾಹುಲ್ ಗಾಂಧಿ ಅವರು ದೇಶಕ್ಕೆ ಕೊಟ್ಟಂತಹ ಕೊಡುಗೆ. ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕ ಕೂಡ ಆಗಿರ್ಲಿಲ್ಲ ಅವತ್ತು.
ಕೇಳಿ ಪವಿತ್ರ ಅವರೇ ಕೇಳಿ. ಯಾಕಂದ್ರೆ ರಾಹುಲ್ ಗಾಂಧಿ ಅವ್ರ ಮೇಲೆ ಯಾರಾದ್ರೂ ಟಾರ್ಗೆಟ್ ಮಾಡಿದಾಗ ಮಾಹಿತಿ ತಿಳ್ಕೋಬೇಕಾಗ್ತದೆ. ಯಾಕಂದ್ರೆ ವಿರೋಧ ಪಕ್ಷದ ನಮ್ಗೆ ಅಧಿಕೃತ ಸ್ಥಾನ ಇರ್ಲಿಲ್ಲ, ನಮ್ಗೆ ವಿರೋಧ ಪಕ್ಷ ನಾಯಕ ಆಗಿರ್ಲಿಲ್ಲ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಕೇವಲ ಒಬ್ಬ ಸಂಸದರಾಗಿದ್ರು. ಇಡೀ ದೇಶದಲ್ಲಿ ಪಾದಯಾತ್ರೆ ಮಾಡಿ ರೈತರಿಗೆ ಮನವರಿಕೆ ಮಾಡಿಕೊಟ್ಟು ಹೋರಾಟ ಮಾಡಿ ಅದನ್ನ ಹಿಂಪಡ್ಕೋಬೇಕಾಗಿ ಬಂತು. ಅದೇ ರೀತಿ ಯಾವ್ದು ಕರಾಳ ಕೃಷಿ ಕಾಯ್ದೆಗಳು ತಗೊಂಡ್ ಬಂದ್ರು ಇವರು. ಕರಾಳ ಕೃಷಿ ಕಾಯ್ದೆಗಳು ಮತ್ತೆ ಅದೇ ಉದ್ಯಮಿದಾರರ ಸ್ನೇಹಿತರಿಗೆ ಅನುಕೂಲ ಮಾಡ್ಕೊಡಕ್ಕೋಸ್ಕರ ಆತ ತಗೊಂಡ್ ಬಂದ್ರು. ಅವಾಗ ರಾಹುಲ್ ಗಾಂಧಿ ಅವರು ಹೋರಾಟ ಆಯ್ತು, ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತು, ರೈತರನ್ನು ಹೋರಾಟ ಮಾಡಿದ್ರು. ರೈತರು 1 ವರ್ಷಗಳ ಕಾಲ ದೆಹಲಿನಲ್ಲಿ ಅಹೋರಾತ್ರಿ ಧರಣಿ ಮಾಡಿದ್ರು. ಆ ಸಮಯದಲ್ಲಿ ಏನ್ ಮಾಡಿದ್ರು ಕೇಂದ್ರ ಸರ್ಕಾರ? ಅವ್ರನ್ನ ಪ್ರಾಣಿಗಳ ರೀತಿ ಟ್ರೀಟ್ ಮಾಡಿದ್ರು. ಸುತ್ತಲೂ ಕಂದಕ ತೋಡಿದ್ರು, ತಂತಿ ಬೇಲಿ ಹಾಕಿದ್ರು, ಲಾಠಿ ಚಾರ್ಜ್ ಮಾಡಿದ್ರು, ಅಶ್ರುವಾಯು ಸಿಡಿಸಿದ್ರು. ಇಂತಹ ಕೇಂದ್ರ ಸರ್ಕಾರ ಯಾರ ಅನುಕೂಲಕ್ಕಾಗಿ? ಅವತ್ತು ಇಂತಹ ಗಣ್ಯ ವ್ಯಕ್ತಿಗಳು ಯಾರು ಪತ್ರ ಬರಲಿಲ್ಲ ಕೇಂದ್ರ ಸರ್ಕಾರಕ್ಕೆ. ಅವತ್ತು ರಾಹುಲ್ ಗಾಂಧಿ ಅವರು ನಿಂತರು ರೈತರ ಪರ, ಅವತ್ತು ರಾಹುಲ್ ಗಾಂಧಿ ನಿಂತರು ಇಡೀ ದೇಶ ಜನತೆಯ ಪರ. ಅವತ್ತು ಅವ್ರ ಹೋರಾಟಕ್ಕೆ ಮಣಿದು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರು ಮಂಡಿ ಊರಿ ಆ 3 ಕರಾಳ ಕಾಯ್ದೆಗಳನ್ನ ವಾಪಸ್ ಪಡ್ಕೊಂಡ್ರು. ಇದು ರಾಹುಲ್ ಗಾಂಧಿ ಅವರ ಇತಿಹಾಸ. ನೋಟ್ ರದ್ದಾದಾಗ ಯಾವ ರೀತಿಯಾಗಿ ಬಿಜೆಪಿಯವರು ಗುಜರಾತಿಗಳಿಗೆ ಕೆಲವರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಯಾವ ಕಪ್ಪು ಹಣವನ್ನ ವೈಟ್ ಮಾಡ್ಕೊಳ್ಳಿಕ್ಕೆ 30% ಕಮಿಷನ್ ತಗೊಂಡು ಯಾವ ರೀತಿ ವೈಟ್ ಮಾಡ್ತಾ ಇದ್ರು, ಅದೆಲ್ಲ ಬಹಿರಂಗ ಆಯ್ತು. ನೋಟ್ ರದ್ದಿನಿಂದ ದೇಶ ಹಾಳಾಯ್ತು. ಆಮೇಲೆ GST ಇಂಪ್ಲಿಮೆಂಟೇಷನ್ ಅಲ್ಲಿ ಸಬ್ಜೆಕ್ಟ್ ಬರ್ರಿ ನೀವು ಕೇಳ್ರಿ, ಕೇಳಿ ಇದೇ ಸಬ್ಜೆಕ್ಟ್ ಇಂತ ಸಬ್ಜೆಕ್ಟ್. ಅಲ್ಲ, ಅದಕ್ಕೆಲ್ಲ ಸುಮಾರು ಸಲ ಉತ್ತರ ಕೊಡ್ತೀವಿ ಬೇಕಿದ್ರೆ. ರಾಹುಲ್ ಗಾಂಧಿ ಅವರು ಜನರ ಜೊತೆಗಿದ್ರು ಅಂತಾದ್ರೆ ಬಿಹಾರ ಎಲೆಕ್ಷನ್ ಒಂದು 2 ದಿನ ಇರುವಾಗ ರಾಹುಲ್ ಗಾಂಧಿ ಎಲ್ಲಿದ್ರು? ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಇದ್ರು. ಪವಿತ್ರ ಅವ್ರೆ ನೋಡ್ರಿ, ಬಿಹಾರ್ ಎಲೆಕ್ಷನ್ ಅಲ್ಲಿ ಏನು ನೋಡಿ, ದೆಹಲಿನಲ್ಲಿ ಬ್ಲಾಸ್ಟ್ ಆಯ್ತು. ಈಗ ಒಬ್ಬ ಜನನಾಯಕನಾದವರು ಜನರ ಜೊತೆ ಇಂಟರಾಕ್ಟ್ ಮಾಡುವಂತ ಸಮಯದಲ್ಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಇದ್ದಾಗ ಪವಿತ್ರ ಅವ್ರೆ ಆರೋಪ ಮಾಡ್ತಾರೆ ವೋಟ್ ಚೋರಿ ಅಂತ. ಕೇಳ್ರಿ ಪವಿತ್ರ ಅವ್ರೆ ಕೇಳ್ರಿ. ಈಗ ಪಹಲ್ಗಾಮ್ ಟೆರರಿಸ್ಟ್ ಅಟ್ಯಾಕ್ ಆಯ್ತು. ಮೋದಿ ಅವರು ಅವತ್ತು ಬಿಹಾರಲ್ಲಿ ನಿತೀಶ್ ಕುಮಾರ್ ಜೊತೆ ಚುನಾವಣಾ ಪ್ರಚಾರದ ಬಗ್ಗೆ ತಂತ್ರಗಾರಿಕೆ ಮಾಡ್ತಾ ಇದ್ರು. ಇಡೀ ದೇಶದಲ್ಲಿ ಅವತ್ತು ಎಲ್ಲಾ ಪಕ್ಷಗಳು ಕುತ್ಕೊಂಡು ಒಂದು ಸರ್ವಪಕ್ಷ ಸಭೆ ಮಾಡಿದ್ರು. ಅದ್ರೊಳಗೆ ರಾಜನಾಥ್ ಸಿಂಗ್ ಅದನ್ನ ಲೀಡ್ ಮಾಡಿದ್ರು. ಅವತ್ತು ಖರ್ಗೆ ಸಾಹೇಬ್ರು ಅಟೆಂಡ್ ಆಗಿದ್ರು ಹೊರತು ಮೋದಿ ಅವರು ಅಟೆಂಡ್ ಆಗಿಲ್ಲ. ಮೋದಿ ಅವರು ಪಲಾಯನ ಮಾಡಿದ್ರು, ಬಿಹಾರ ಚುನಾವಣೆ ತಯಾರಿ ಮಾಡ್ತಾ ಇದ್ರು. ದೆಹಲಿಯ ಬಾಂಬ್ ಬ್ಲಾಸ್ಟ್ ಆಯ್ತು. ದೆಹಲಿಯ ಬಾಂಬ್ ಬ್ಲಾಸ್ಟ್ ಆದಾಗ ಎಲ್ಲಿದ್ರು ಮೋದಿ ಅವರು? ದೆಹಲಿ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ನೆಕ್ಸ್ಟ್ ಡೇ ಅವರು ಭೂತಾನ್ಗೆ ಹೋದ್ರು. ಅದಾನಿ ಕರ್ಕೊಂಡು 6,000 ಕೋಟಿ ರೂಪಾಯಿ ಅವ್ರಿಗೆ ಗುತ್ತಿಗೆ ಕೊಡ್ಸಕ್ಕೆ. ಇದು ಮೋದಿ ಅವರ ವರ್ಚಸ್ಸು, ಇದು ಮೋದಿ ಅವರ ದೇಶಕ್ಕೆ ಮಾಡ್ತಾರ ಕೆಲಸ, ಮೋಸ. ರಾಹುಲ್ ಗಾಂಧಿ ಅವರಲ್ಲ. ರಾಹುಲ್ ಗಾಂಧಿ ಅವರು ಯಾವತ್ತೂ ಕೂಡ ನಿಷ್ಠಾವಂತರಾಗಿ ಜನಸೇವೆಗೆ, ಈ ಭಾರತೀಯರ ಸೇವೆಗೆ ಅವ್ರು ಮುಡುಪಾಗಿಟ್ಟಿದ್ದಾರೆ. ಆಮೇಲೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಅಲ್ಲ ರೀ. ಪ್ರೈಮ್ ಮಿನಿಸ್ಟರ್ ಆದವರು ಕೆಲಸ ಮಾಡ್ಬೇಕಾದದನ್ನ ಮಾಡ್ತಾ ಇಲ್ಲ, ಅದು ಇಂಪಾರ್ಟೆಂಟ್. ಅವತ್ತು ಯಾರು ಇಂತಹ ಗಣ್ಯ ವ್ಯಕ್ತಿಗಳು ಪತ್ರ ಬರಲಿಲ್ಲ. ನೋಟ್ ರದ್ದಾದ ಪತ್ರ ಬರಲಿಲ್ಲ, GST ಇಂಪ್ಲಿಮೆಂಟೇಷನ್ ಪತ್ರ ಬರಲಿಲ್ಲ, ಕೊರೋನಾ ಕಳಪೆ ನಿರ್ವಹಣೆಯಲ್ಲಿ ಪತ್ರ ಬರಲಿಲ್ಲ. ಇಡೀ ದೇಶಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ಯಾವ ಗಣ್ಯ ವ್ಯಕ್ತಿಗಳು ಪತ್ರ ಬರಲಿಲ್ಲ. ಇವತ್ತು ಪತ್ರ ಬರೀತಾರದು ಯಾರು ಗೊತ್ತಾ? ಅದು ಇವೆಲ್ಲ ಕಪಟ ತಂತ್ರಗಾರಿಕೆಯ ವಿಭಾಗ, ಬಿಜೆಪಿ ಮತ್ತೆ RSS ನಾಗಪುರದಿಂದ ಮಾಡುವಂತ ಕೆಲಸ. ಇದರಿಂದ ನೋಡಿ, ಇದರಿಂದ ಏನ್ ಯಾವ ಇಂಪ್ಯಾಕ್ಟ್ ಆಗಲ್ಲ ರೀ. ನಮ್ಮ ಹೋರಾಟ ನಿರಂತರವಾಗಿ RSS ಬಿಜೆಪಿ ಎರಡು ಒಂದೇ ಅಲ್ವಾ? ಇಬ್ರು ಹ್ಯಾಂಡ್ ಇನ್ ಗ್ಲೌಸ್, ಇಬ್ರು ಹಂಚಿಕೆ, ಇಬ್ರು ಅಧಿಕಾರದಲ್ಲಿ, ಆಸ್ತಿಯಲ್ಲಿ, ಭ್ರಷ್ಟಾಚಾರದಲ್ಲಿ ಹಂಚಿಕೆ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಅದರೊಳಗೆ ನೀವು ಅದನ್ನ ವಿಂಗಡಣೆ ಮಾಡೋದು ಕೂಡ ಜನತೆಗೆ ಮನವರಿಕೆ ಆಗೋದಿದೆ ಆಲ್ರೆಡಿ. ಕಾಂಗ್ರೆಸ್ PFI ಒಂದು ಅಂತ ಹೇಳಿದ್ರೆ ಆಗ್ತಿದ್ಯಾ? ಸಹಿ ಹಾಕಿದವರಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡೋದಾದ್ರೆ ನಾನೊಂದು 2-3 ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಲಕ್ಷ್ಮೀಪುರಿ ಅಂತ ಇದ್ದಾರೆ, ಇವರು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಅವರ ಪತ್ನಿ. ಆಬ್ವಿಯಸ್ಲಿ ಕುಟುಂಬ ಬೆಂಬಲ ಇದೆ. ಇನ್ನು SP ವೈದ್ ಅಂತಿದ್ದಾರೆ, ಇವರು ಜಮ್ಮು ಕಾಶ್ಮೀರದ ಮಾಜಿ DGP ಆದವರು. ಆರ್ಟಿಕಲ್ 370 ರದ್ದಾದಾಗ ಇವರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಇದರಿಂದ ಸರ್ಕಾರ ಮೋದಿ ಸರ್ಕಾರವನ್ನ ಹಾಡಿ ಹೋಗಲಿದ್ರು. ಇವರನ್ನ ಬಿಜೆಪಿ ಸಮರ್ಥಕ ಅಂತಾನೆ ಜನ ಕರೀತಾರೆ. ಇನ್ನು ಸಂಜೀವ್ ತ್ರಿಪಾಠಿ ಇವರು ಮಾಜಿ ಆಗಿದ್ದಂತವ್ರು. ಮೋದಿ ಸರ್ಕಾರದ ರಾಷ್ಟ್ರೀಯ ಭದ್ರತಾ ನೀತಿಗಳ ಬಗ್ಗೆ ಯಾವಾಗ್ಲೂ ಇವ್ರು ಹಾಡು ಹೊಗಳ್ತಾ ಇರ್ತಾರೆ. ಇನ್ನು ಕೊನೆಗೆ ಆದರ್ಶ್ ಕುಮಾರ್ ಗೋಯಲ್ ಅಂತ, ಇವರು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿ ಸ್ಥಾನದಿಂದ ನಿವೃತ್ತಿ ಹೊಂದಿದಂತ ಕೆಲವು ಗಂಟೆಗಳ ನಂತರ ಇವರನ್ನ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಲಾಗತ್ತೆ. ಇವರು ಸಹ ಈ ಪತ್ರದಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಈ ಪತ್ರದಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತ ನೋಡೋದಾದ್ರೆ, CAA, NRC, ಆರ್ಟಿಕಲ್ 370 ರದ್ದತಿ ಮಾಡಿದ್ದು, ಮತ್ತೆ ರೈತರ ಕಾನೂನುಗಳ ರದ್ದತಿಗೆ ಯಾರೆಲ್ಲ ಹೋರಾಟ ಮಾಡಿದ್ರು, ಇದನ್ನೆಲ್ಲ ಯಾರೆಲ್ಲ ವಿರೋಧಿಸ್ತಾ ಬಂದಿದಾರೋ ಅವರನ್ನ ವಿರೋಧಿಸಿ ಪತ್ರ ಬರೆದವ್ರೆ ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಏನ್ ಹೇಳ್ತೀರಿ ಸರ್? ಅಂದ್ರೆ ಇದು ನಾಗರಿಕರು ಅಂತ ಹೇಳೋದಕ್ಕಿಂತ ಸರ್ಕಾರದ ಮಾಜಿ ಅಥವಾ ಸರ್ಕಾರದಲ್ಲಿ ಈಗ ಇರುವಂತಹ ವ್ಯಕ್ತಿಗಳೇ ಈ ಪತ್ರವನ್ನ ಬರೆದಿದ್ದಾರೆ. ಸರ್ಕಾರದ ಒಳ್ಳೆಯ ನಡವಳಿಕೆಗಳನ್ನ ಬೆಂಬಲಿಸುವುದು ಇದು ಜನವಿರೋಧಿ ನೀತಿ ಆಗ್ತದ್ಯಾ? ಈಗ ಯಾವುದೇ ಒಂದು ವ್ಯಕ್ತಿ
ರೈತರ ಬಗ್ಗೆ ತಂದಿರುವಂತ ಕಾನೂನುಗಳನ್ನ ಬೆಂಬಲಿಸಿದ್ರೆ ಅದು ಇಟ್ ಈಸ್ ಹೀಸ್ ಒಪಿನಿಯನ್, ಬಿಕಾಸ್ ವಿ ಆರ್ ಇನ್ ಎ ಡೆಮೊಕ್ರೆಟಿಕ್ ಸೆಟ್ ಆಫ್. ನಾವು ಪ್ರತಿಯೊಂದನ್ನು ಸಹಿತ ಆಡಳಿತ ಪಕ್ಷ ಅಂತ ಹೇಳಿದ ಕೂಡಲೇ ಜನ ಸದಾ ವಿರೋಧಿ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಳ್ಬೇಕು ಅಂತ ಇಲ್ಲ. ಈಗ ಸರ್ಕಾರದ ಯಾವುದಾದ್ರೂ ಕೃಷಿ ನೀತಿ ಅಥವಾ ಸರ್ಕಾರದ ಯಾವುದಾದ್ರೂ ಸ್ವಚ್ಛ ಭಾರತ ಇದು ಸರ್ಕಾರದ ಯಾವುದಾದ್ರೂ ಬಡ ಜನರಿಗೆ ಸಹಾಯ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಹೊಗಳಿದನಂತ ಹೇಳಿದಂತ ಮಾತ್ರಕ್ಕೆ ಅವರೆಲ್ಲರೂ ಸಹಿತ ಸರ್ಕಾರದ ಒಂದಿ ಮಾಗದ್ರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲರಿಗೂ ಸಹಿತ ಅವ್ರದೇ ಆದಂತ ಒಪಿನಿಯನ್ ಅನ್ನ ಕೊಡೋದಕ್ಕಿದೆ. ಇವತ್ತು ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದ್ರು ಅಂತ ಹೇಳಿದ್ರೆ ಒಂದು ರೀತಿಯ ಏನಂದ್ರೆ ಕಸಿವಿಸಿ ಆಗ್ತದೆ ನಮ್ಗೆ. ನಮ್ಮ ವಿರೋಧ ಪಕ್ಷದ ನಾಯಕ ವಿದೇಶಕ್ಕೆ ಹೋಗಿ ವಿದೇಶದ ಜನರಲ್ಲೂ ಸಹಿತ ಭಾರತದ ಬಗ್ಗೆ ಒಳ್ಳೆಯ ಭಾವನೆಯನ್ನ ಹುಟ್ಟಿಸ್ತಾರಂತ ತಿಳ್ಕೊಂಡ್ರೆ ಯಾರು ಭಾರತಕ್ಕೆ ವಿರೋಧವಾಗಿದ್ದಾರೋ ಅಂತವ್ರನ್ನ ಹೋಗಿ ಭೇಟಿಯಾಗುವುದು, ಅಲ್ಲಿ ಭಾರತ ವಿರೋಧಿಯಾದಂತ ಹೇಳಿಕೆಗಳನ್ನ ಕೊಡುವುದು. ಒಂದು ದೇಶದ ನಟರಾಜ್ ಪೂರ್ವ ನಿರ್ಧರಿತವಾದಂತ ಒಂದು ಕಾರ್ಯಕ್ರಮ, ಒಂದು ಬಹು ಉದ್ದೇಶಗಳನ್ನ ಅಂದ್ರೆ ಬಹಳ ದೊಡ್ಡ ಉದ್ದೇಶವನ್ನ ಇಟ್ಟುಕೊಂಡಂತ ಕಾರ್ಯಕ್ರಮ. ನಮ್ಮ ನೆರೆಯ ರಾಷ್ಟ್ರ ಭೂತಾನು ಈಗ ಕೆಂಪು ಕೋಟೆಯ ಬಳಿ ಬಾಂಬ್ ಸ್ಫೋಟ ಆದ ನಂತರ ಅಲ್ಲಿ ಸರಿಯಾದಂತ ಒಂದು ಪೊಲೀಸ್ ವ್ಯವಸ್ಥೆ ಅಥವಾ ಕಾನೂನನ್ನ ಅಥವಾ ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡುವಂತ ಒಂದು ವ್ಯವಸ್ಥೆ ಆದ ಮೇಲೆ ಅಲ್ಲಿ ಮೋದಿ ಭಾರತದಲ್ಲಿ ಉಳಿದ ಮೇಲೆ ಸ್ಫೋಟ ಆಗಿರುವುದು ಏನಾದ್ರೂ ಹೋಗ್ತದೆಯಾ? ಇಲ್ಲ. ಹಾಗೆ ಭೂತಾನದ ಜೊತೆಯೂ ಸಹಿತ ಕಾರ್ಯಕ್ರಮ ಮುಖ್ಯ ಆಗಿತ್ತು. ನಾನೇನಂತ ಹೇಳಿದ್ರೆ ಈ ಕಾರ್ಯಕ್ರಮ ಸ್ಫೋಟ ಆದ ತಕ್ಷಣವೇನು ಭೂತಾನಕ್ಕೆ ಹೋಗ್ಲಿಲ್ಲಲ್ಲ, ಪೂರ್ವ ನಿರ್ಧರಿತ. ನೋಡ್ರಿ, ಒಂದು ದೇಶವನ್ನ ಕಾಯ್ಬೇಕು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಸಹಿತ ಅವಶ್ಯಕವಾಗಿರುತ್ತದೆ ಮೇಡಮ್. ಇನ್ನು ಮತಗಳ ತನ್ನ ನಾನು ವಿಷಯಾಂತರಕ್ಕೆ ಹೋಗುವುದಿಲ್ಲ. ನೀವು ಇವತ್ತಿಟ್ಟಿರುವಂತ ಸಬ್ಜೆಕ್ಟ್ ಈ ಮತಗಳ ತರದ ಬಗ್ಗೆ ಸಾಮಾನ್ಯ ಜನರು ಅಥವಾ ಜನಸಾಮಾನ್ಯರು ಬರೆದಿರುವಂತ ಪತ್ರದ ಬಗ್ಗೆ ಕೇಳ್ತಾ ಇದ್ದೀರಿ. ಈ ಮತದಾನ ಎನ್ನುವುದು ಬಿಜೆಪಿ ಬೆಂಬಲಿತರು ಸ್ವಾಮಿ, ಇಡೀ ದೇಶ ಬಿಜೆಪಿಯನ್ನು ಬೆಂಬಲಿಸ್ತಾ ಇದೆ. ನೀವು ಕೊನೆಗೂ ಒಪ್ಕೊಂಡ್ರಲ್ಲ, ಇಡೀ ದೇಶ ಬೆಂಬಲಿಸ್ತಾ ಇದೆ. ಇನ್ನು ಒಂದು 2 ರಾಜ್ಯಗಳಲ್ಲಿ ಇದ್ದೀವಿ, ಇನ್ನೊಂದು 2 ರಾಜ್ಯಗಳಲ್ಲಿ ನೀವು ಇದ್ದೀರಿ, 2 ರಾಜ್ಯಗಳಲ್ಲಿ ಇದ್ದೀರಿ. ನಿಮಗೆ ನಟರಾಜ್ ಗೌಡ್ರೆ, ನಿಮ್ಮ ಪಕ್ಷಕ್ಕೆ ಇನ್ನೇನು ಸ್ವಲ್ಪ ದಿನ ಇದೆ, ಗೇಟ್ ಪಾಸ್ ಸಿಗ್ತದೆ ಮೇಡಮ್. ಒಪ್ಕೊಳ್ಳೋಕೆ ತಯಾರಿಲ್ಲ. ಏನು ವೋಟ್ ಚೋರಿ ನಡೆದಿದೆ ಅನ್ನೋದ ಕಾಂಗ್ರೆಸ್ ಇದನ್ನ ಹೇಗೆ ಮುನ್ನೆಲೆಗೆ ತರತ್ತೆ ಅಂತ ಅಂದ್ರೆ ಕಾಂಗ್ರೆಸ್ ಈಗ ಏನ್ ಪ್ರಯತ್ನ ಮಾಡ್ತಾ ಇದೆ ವೋಟ್ ಚೋರಿ ಬಗ್ಗೆ ಜನಸಾಮಾನ್ಯ? ಮೇಡಮ್, ನನ್ನ ಆಪರ್ಚುನಿಟಿ ಮುಗಿಲಿಲ್ಲ. ಸರ್, ಗಿವ್ ಮಿ 1 ಸೆಕೆಂಡ್ ಸರ್. ಓಕೆ. ಇಲ್ಲ, ಇವ್ರ ನೆಟ್ವರ್ಕ್ ಇಶ್ಯೂ ಆಯ್ತು ಅಂತ ಅನ್ಸುತ್ತೆ ಸರ್. ನೀವು ಕಂಟಿನ್ಯೂ ಮಾಡಿ ಸರ್. ಮೇಡಮ್ ನೋಡ್ರಿ, ನೋಡಿ, ಕರ್ನಾಟಕದ ವಿಷಯ ಆಗ್ಬಹುದು, ನಾವು ಮಹಾರಾಷ್ಟ್ರ ವಿಷಯ ಆಗ್ಬಹುದು, ಹರಿಯಾಣ ವಿಷಯ ಆಗ್ಬಹುದು, ಅಥವಾ ಬಿಹಾರ್ ವಿಷಯ ಆಗ್ಬಹುದು, ನಾವು ಎಲ್ಲಾ ರಾಜ್ಯಗಳ ವಿಷಯಗಳನ್ನ ನಾವು ಆಲ್ರೆಡಿ ಜನಸಾಮಾನ್ಯರಿಗೆ ಮನವರಿಕೆ ಮಾಡ್ಕೊಡ್ತಾ ಇದೀವಿ. ಜನಸಾಮಾನ್ಯರ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಯಾವ್ಯಾವ ಸರ್, ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ. ದಯವಿಟ್ಟು ನೀವೆಲ್ಲಾದ್ರೂ ಒಂದ್ ಕಡೆ ಗಾಡಿನ ಸ್ಟಾಪ್ ಮಾಡಿ ಮಾತಾಡ್ಲಿಕ್ಕೆ ಆಗ್ಬೋದಾ ಪ್ಲೀಸ್? ಸರ್, ನಾಗರಾಜ್ ಸರ್ ಕಂಟಿನ್ಯೂ ಮಾಡಿ ಸರ್. ನೀವು ಅವ್ರ ಮೈಕ್ ಅನ್ನು ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಡಿಸ್ಟರ್ಬ್ ಆಗ್ತದೆ ಮೇಡಮ್ ನಮ್ಗೆ. ಓಕೆ ಮೇಡಮ್, ನೋಡ್ರಿ, ಈ ಬಿಹಾರದ ಚುನಾವಣೆಯಲ್ಲಿ ಸ್ಪಷ್ಟವಾದಂತ ಮುನ್ಸೂಚನೆ ಇದು ರಿಸಲ್ಟ್ ಬರಕ್ಕಿಂತ ಮೊದಲು ರಾಹುಲ್ ಗಾಂಧಿ ಅವರಿಗೆ ಸಿಗ್ತಾ ಇತ್ತು. ಬಿಹಾರ್ ಚುನಾವಣೆಯಲ್ಲಿ ಕಂಪ್ಲೀಟ್ ಆಗಿ ನಾವು ಮುಳುಗ್ತೀವಿ ಅನ್ನುವಂತ ಸ್ಪಷ್ಟವಾದಂತ ಮಾಹಿತಿ ಇತ್ತು. ಅದಕ್ಕಾಗಿ ನಮ್ಮ ಈ ಕೋರ್ಟ್ ಸಿಸ್ಟಮ್ಗಳಲ್ಲಿ ಕೇವೆಟ್ ಹಾಕೊಳ್ಳೋದು ಅಂತ ಹೇಳ್ತಾರೆ. ಅಂದ್ರೆ ವಿರೋಧ ಪಕ್ಷದವರು ಬಂದು ಮೊದಲೇ ಅಪೀಲ್ ಚುನಾವಣೆ ಮುಂಚೆ ಮತ ಖರೀದಿ ಮಾಡಿದ ಅದಕ್ಕೆ 10,000 ರೂಪಾಯಿ ಹಾಕಿ ಅನೈತಿಕವಾದಂತಹ ಕೆಲಸ, ಇಮ್ಮೋರಲ್ ಪ್ರಾಕ್ಟೀಸಸ್ ಮಾಡಿದೆ. 11 ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನನ್ನ ಅವಕಾಶವನ್ನ ತಪ್ಪಿಸಬೇಡಿ, ನನಗೆ ಮಾತಾಡ್ಲಿಕ್ಕೆ ಕೊಡಿ. ನೀವು ಒಂದು ನಿತೀಶ್ ಕುಮಾರ್ ಇದ್ದಾರೆ, ಯಾಕೆ
ನಮ್ಮ ಚುನಾವಣೆಗೆ ಮುಂಚೆ ಪಕ್ಷವನ್ನ ನಾವು ಅನೌನ್ಸ್ ಬೆಂಬಲಿಸೋಣ, ಮಾಡಕ್ ಮುಂಚೆ ಸಮರ್ಥಿಸೋಣ, ಯಾಕಂತ ಸರ್ ಬೆಂಬಲಿಸೋದಕ್ಕಿಂತ ಸಮರ್ಥಿಸೋಣ. ದಯವಿಟ್ಟು ಸರ್, ಯಾವಾಗ ಮತ ಯಾಕಂದ್ರೆ ಜನರಿಗೆ ಅಲ್ಲ ನಾವು ಮತ ಏನ್ ಹೇಳ್ತೀವಿ ಅಂತ ಗೊತ್ತಾಗುದಿಲ್ಲ. ಬೇರೆ ಮತ ಕಳವು ಸಾಧ್ಯ ಆಗಲ್ಲ ಅನಿಸ್ದಾಗ ಮತ ಖರೀದಿಗೆ ಬಂದ್ರು ಅವರು. ಪವಿತ್ರ ಮತ ನಟರಾಜ್ ಕಳವು ಗೌಡ್ರದ್ದು ಮತ ಮಾತು ಕಳವು ಜಡಿಮಳೆ ಸಾಧ್ಯವಾಗಲ್ಲ ಇದ್ದಂಗೆ, ಮತ ಅವ್ರದ್ದು ಖರೀದಿಗೆ ಬಂದ್ರು ಅವ್ರು ಅಷ್ಟೇ. ಕವರೇಜ್ ಕ್ಷೇತ್ರದಿಂದ ಹೊರಗೋದ್ಕೊಳ್ಳೆ ಮಾತು ನಿಲ್ತದೆ, ಆಮೇಲೆ ಮಾತು ಶುರುವಾಗ್ತದೆ. ಜಡಿಮಳೆ ಇದ್ದಂಗೆ. ನಮ್ದು ಹಂಗಲ್ಲ, ನಮ್ದು ಮುಂಗಾರು ಮಳೆ. ನಾವು ನೇರವಾಗಿ ಮಾತಾಡ್ತಿರ್ತೀವಿ. ಸ್ಪಷ್ಟವಾಗಿ ಮೇಡಮ್ ಕೇಳಿಸ್ಕೊಳ್ಳಿ. ಏನಂತ ಹೇಳಿದ್ರೆ, ಈ ಕೋರ್ಟ್ ನಲ್ಲಿ ಒಂದು ಪದ್ಧತಿ ಇದೆ, ಅಪೀಲ್ ಹಾಕ್ಬೇಕು ಸೂಟ್ ಹಾಕೋದಕ್ಕಿಂತ ಮೊದಲು ಕೇವೇಟ್ ಹಾಕೊಳ್ಳೋದು. ಅದಕ್ಕೆ ಈಗ ರಾಹುಲ್ ಗಾಂಧಿ ಅವರು ಒಂದು ಕೇವೇಟ್ ಹಾಕೊಂಡಿದ್ದಾರೆ. ಸೋಲ್ತನ್ನೋದು ಗೊತ್ತಿದೆ. ಮತಗಳ್ಳತನ ಆಗಿರುವಂತ ಒಂದು ಏನು ಆಟಮ್ ಬಾಂಬ್ ಎನ್ನುವಂತ ಒಂದು ಬಾಂಬ್ ಅನ್ನು ಶಬ್ದವನ್ನ ಬಳಸಿದ್ದಾರೆ. ಅದನ್ನ ಸರಿಯಾದ ಸಂದರ್ಭದಲ್ಲಿ ಸ್ಫೋಟಿಸ್ಬಿಡ್ತೀವಿ ನಾವು. ಸ್ಫೋಟ್ಸಪ್ಪ, ನಿನ್ಗೆ ಯಾರು ಬೇಡ ಅಂದಿದ್ದಾರೆ? ಬಾಳ ದಿವಸ ಇಟ್ಕೊಂಡ್ರೆ ನಿನ್ ಕಾಲಲ್ಲೇ ಸ್ಫೋಟ ಆಗಿ ಹೋಗ್ತದೆ, ಅಥವಾ ನಿಮ್ಮ ಮನೆಯೊಳಗೆ ಸ್ಫೋಟ ಆಗ್ತದೆ. ಅದನ್ನ ಇಟ್ಕೋಬೇಡಿ. ಬಾಂಬ್ ಅನ್ನು ಯಾವಾಗ್ಲೂ ಸಹಿತ ನಮ್ಮ ಹತ್ರ ಇಟ್ಕೋಬಾರದು. ನೀವು ಸ್ಫೋಟಿಸ್ತೀಯಲ್ಲ, ಸ್ಫೋಟಿಸು. ಪ್ರಜಾತಾಂತ್ರಿಕವಾಗಿ ಒಂದು ವಿಷಯವನ್ನ ಬಹಿರಂಗ ಪಡಿಸ್ಲಿಕ್ಕೆ ಏನೋ ಆಟಮ್ ಬಾಂಬು, ಹೈಡ್ರೋಜನ್ ಬಾಂಬು ಅನ್ನುವಂತ ಶಬ್ದಗಳನ್ನೆಲ್ಲ ಬಳಸ್ತಿದ್ದೀರಲ್ಲ, ಮಾಡ್ಕೊಳ್ಳಿ, ಯಾರು ಬೇಡ ಅಂತ. ನೋಡಿ, ನಮ್ಮ ಗ್ರಾಮ್ಯದಲ್ಲಿ, ಜನಪದದಲ್ಲಿ ಒಂದು ಹಾಡಿದೆ, ನೂಲಲ್ಲಿ ಹಾಕೋ ಚೆನ್ನಿ, ನೂಲಲ್ಲಿ ಹಾಕೋ ಚೆನ್ನಿ ಅಂತ. ನಿನಗೆ ಇದ್ರ ಮಾಡ್ಲಿಲ್ಲ ಕೇಳಿದ್ರೆ ಒಂದೊಂದೇ ಕಾರಣ ಕೊಡೋದು. ನೂಲಿಲ್ಲಾಗಿತ್ತು, ಕಡ್ಡಿಲ್ಲಾಗಿತ್ತು, ಬಟ್ಟೆ ಇಲ್ಲಾಗಿತ್ತು ಅಂತ. ಹಾಗೆ ಚುನಾವಣೆ ಅಂತ ಹೇಳುದು, ರಾಜಕೀಯ ಚುನಾವಣೆಯಲ್ಲಿ ನೀನ್ ಯಾಕೆ ಗೆಲ್ಲಿಲ್ಲ ಕೇಳಿದ್ರೆ ಮತ ಚೋರಿಯಾಗಿದೆ. ರಾಜಕೀಯ ಚುನಾವಣೆಯಲ್ಲಿ ನೀನ್ ಯಾಕೆ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಅವ್ರೇನು ಅಕ್ರಮ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಮದೇ ಸಿಎಂ ಇಬ್ರಾಹಿಂನವರು ಕೆಲವು ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಹೇಗೆ ಚುನಾವಣೆಯನ್ನ ಅಕ್ರಮವಾಗಿ ಗೆದ್ದಿದ್ರು ಅನ್ನುವಂತ ವಿಷಯವನ್ನ ಹೇಳಿದ್ದಾರೆ. ಸುಮಾರು 3,000 ಮತಗಳನ್ನ ಖರೀದಿ ಮಾಡಲಾಗಿತ್ತು ಅಂತ ಹೇಳಿ ಸಿದ್ದರಾಮಯ್ಯನವರೇ ಹೇಳ್ತೇವೆ, ಸಾರಿ, ಸಿಎಂ ಇಬ್ರಾಹಿಂ ಅವರೇ ಹೇಳಿದ್ದಾರೆ. ನಟರಾಜ್ ಗೌಡ್ರೆ, ಇದಕ್ಕೆ ನಿಮ್ಮ ಉತ್ತರ ಏನು? ಆಮೇಲೆ ನಿಮ್ಮ ಮಾಜಿ ಮಂತ್ರಿ, ನಮ್ಮ ಪಕ್ಷಕ್ಕೆ ಯಾಕ್ರಿ? ನಮ್ಮ ಪಕ್ಷ ಏನು ಎಲ್ಲ ಬಿಟ್ಟವರೆಲ್ಲ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳಿಕ್ಕೆ ನಮ್ಮ ಪಕ್ಷಕ್ಕೆ ಏನು ದರಿದ್ರ ಬಂದಿಲ್ಲ. ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪಕ್ಷ ಅಂತ ಹೇಳಿ ಭಾರತೀಯ ಜನತಾ ಪಕ್ಷವನ್ನ ಕರೀತಾರೆ. ಅಮೆರಿಕದ ಲೇಬರ್ ಪಾರ್ಟಿ ಅಥವಾ ಇನ್ನಿತರ ಪಾರ್ಟಿಗಳಿಗಿಂತ ನಮ್ಮ ಪಕ್ಷ ದೊಡ್ಡದು. ಅದಕ್ಕೆ ನಮಗೆ ಹೆಮ್ಮೆ ಇದೆ. ಜನ ಎಚ್ಚೆತ್ಕೊಂಡಿದ್ದಾರೆ. ಅದಕ್ಕೆ ರಾಹುಲ್ ಬಾರ್ 400 ಪಾರ್ ಅಂತವ್ರನ್ನ ಯಾಕೆ ಇನ್ನೊಂದು ಅವತ್ತು ನಿಲ್ಸಿದ್ರು ಅಂದ್ರೆ ಆಳಂದ ಮತ್ತೆ ಮಹಾದೇವಪುರ ಕ್ಷೇತ್ರದಲ್ಲಿ ಈಗಾಗಲೇ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದನ್ನ ಕಾಂಗ್ರೆಸ್, ಅಂದ್ರೆ ರಾಜ್ಯ ಕಾಂಗ್ರೆಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಅಂದ್ರೆ, ಬರೀ ಪ್ರತಿ ಬಾರಿಯೂ ರಾಹುಲ್ ಗಾಂಧಿ ಅವರೇ ಬಂದು ಹಿರಿಯ ನಾಯಕರೇ ಬಂದ್ಕೊಂಡು ಎಲ್ಲ ಕಡೆಗೂ ಸಪೋರ್ಟ್ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ. ಇದಕ್ಕೆ ಲೋಕಲ್ ನಾಯಕರು, ಲೋಕಲ್ ಲೀಡರ್ಸ್ ಗಳ ಸಪೋರ್ಟ್ ಯಾವ ರೀತಿ ಇದೆ ವೋಟ್ ಚೋರಿ ಬಗ್ಗೆ? ಇಲ್ಲ, ಈಗ ನೋಡಿ ಮತಗಳವು ಬಗ್ಗೆ ಲೋಕಲ್ ಲೀಡರ್ಗಳೇ, ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮತ್ತೆ ಮಹದೇವಪುರದಲ್ಲಿ ಏನಾಯ್ತು ಅಂತ ಹೇಳಿ 6 ತಿಂಗಳ ಕಾಲ ನಮ್ಮ ಅಭ್ಯರ್ಥಿ ಮನ್ಸೂರ್ ಖಾನ್ ಅವರು ಅದರ ಅಧ್ಯಯನ ಮಾಡಿ, ಆ ರಿಪೋರ್ಟ್ ಗಳು ತೆಗೆದು ಅದು ಕೂಲಂಕಷ ಪರಿಶೀಲನೆ ಮಾಡಿ ಆಮೇಲೆ ಅದನ್ನ ರಾಹುಲ್ ಗಾಂಧಿ ಅವರು ತಗೊಂಡು ಕೊಟ್ಟಾಗ ಸೇಮ್ ಪ್ಯಾಟರ್ನ್ ನಮ್ಗೆ ಮಹಾರಾಷ್ಟ್ರದಲ್ಲಿ ಮತ್ತೆ ಹರಿಯಾಣದಲ್ಲೂ ಕೂಡ ಆಗಿದೆ ಅಂತ ಮಾಹಿತಿ ಬಂತು. ಆಳಂದದಲ್ಲಿ ಕೂಡ ನಮ್ಗೆ ಏನಾಗಿತ್ತು ಅದನ್ನು ಕೂಡ ನಾವು ಮಾಹಿತಿ ಕೊಟ್ವಿ. ಈ ಒಂದೊಂದಾಗಿ ರಾಹುಲ್ ಗಾಂಧಿ ಅವರಿಗೆ ಈಚೆ ಕಡೆ ಬಿಡ್ತಾ ಇರೋದ್ರಿಂದ ಬಿಜೆಪಿ ವಿಚಲಿತರಾಗಿದ್ದಾರೆ. ಕೇವಲ ಮತಗಳವೂ ಅಲ್ಲ, ಈಗ ಮತ ಖರೀದಿಗೆ ಏನು ಪ್ರಯತ್ನ ಮಾಡ್ಬೇಕು ಆ ಮತ ಖರೀದಿ ಪ್ರಯತ್ನವನ್ನ ಬಿಹಾರಲ್ಲಿ ಮಾಡಿದ್ರು. ಇದೇ ರೀತಿಯಾಗಿ ನಾವು ನೋಡಿ ಜನಗಳ ಮಧ್ಯದಲ್ಲಿ ತೆಗೆದುಕೊಂಡು ಹೋಗುವಂತದ್ದು ಒಂದು, ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಖುದ್ದಾಗಿ ಚುನಾವಣಾ ಆಯೋಗಕ್ಕೆ ಪತ್ರವನ್ನ ಕೊಟ್ಟು, ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಇದ್ರ ಮೇಲೆ ತನಿಖೆಯನ್ನ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಆಳಂದದಲ್ಲಿ ಏನಾಯ್ತು ಅದ್ರ ಬಗ್ಗೆ ನಾವು ತನಿಖೆಯನ್ನ ಮಾಡಿ ಅಂತ ಹೇಳಿ ನಾವು ಚುನಾವಣಾ ಆಯೋಗಕ್ಕೆ ನಾವು ಮನವಿ ಮಾಡ್ತಾ ಇದೀವಿ. ನಮ್ಮ ಸರ್ಕಾರದಿಂದ ಏನ್ ತನಿಖಾ ಸಂಸ್ಥೆ ಇದೆ ಅವ್ರಿಗೆ ಬಹಳ ಬಾರಿ ಮನವಿ ಪತ್ರ ಬರೆದ್ರು ಕೂಡ ಅವ್ರು ಅದಕ್ಕೆ ಏನು ಕೋಪರೇಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಬಂದಿದೆ. ಚುನಾವಣಾ ಆಯೋಗ ಯಾರನ್ನ ಕಾಪಾಡ್ಲಿಕ್ಕೆ ಈ ರೀತಿ ಮಾಡ್ತಾ ಇದೆ, ಅದು ಬೆನಿಫಿಷಿಯರಿ ಯಾರು ಅಂದಾಗ ನೇರವಾಗಿ ಬಿಜೆಪಿ ಅಭ್ಯರ್ಥಿಗಳು, ಬಿಜೆಪಿ ಸರ್ಕಾರನೇ ಅವರು ಬೆನಿಫಿಷಿಯರಿ ಆಗಿರೋದ್ರಿಂದ ಬಿಜೆಪಿಗರು ಚುನಾವಣಾ ಆಯೋಗವನ್ನ ರಕ್ಷಣೆ ಮಾಡ್ಲಿಕ್ಕೆ ಅವ್ರ ಪ್ರಯತ್ನ ಮಾಡ್ತಾ ಇರೋದು. ಚುನಾವಣಾ ಆಯೋಗ ಇದ್ಯಾರೋ ಗಣ್ಯ ವ್ಯಕ್ತಿಗಳ ಪತ್ರಗಳನ್ನ ಅದರಿಂದ ಅಡಿಕೊಂತಾ ಇರೋದು. ಇದೆಲ್ಲ ಬಹಿರಂಗ ಆಗ್ತದೆ, ಜನಗಳಿಗೆ ಮನವರಿಕೆ ಆಗ್ತಾ ಇದೆ. ಇಲ್ಲಿ ಮತಗಳವು ಆಗಿದೆ, ಮತ ಖರೀದಿ ಆಗಿದೆ. ಬಿಜೆಪಿ ಗೋಲ್ಮಾಲ್ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದಿದೆ. ಇವತ್ತು ಅವ್ರು ಊರ್ಗೋಲಲ್ಲಿ ಇದ್ರು ಕೂಡ ಚಂದ್ರಬಾಬು ನಾಯ್ಡು ಒಂದು ಊರ್ಗೋಲು, ಒಂದು ನಿತೀಶ್ ಕುಮಾರ್ ಒಂದು ಊರ್ಗೋಲು, ಯಾವತ್ತಾರು ಊರ್ಗೋಲು ಬಿದ್ದೋಗ್ಬೋದು. ಬಿಹಾರದಲ್ಲಿ ಬಿದ್ದೋಗ್ತಾರೆ ಅಂತ ಭಯ ಬಂದಿತ್ತು ಅವ್ರಿಗೆ. ಯಾಕಂದ್ರೆ ಎಲ್ಲಾ ಚುನಾವಣಾ ಪೂರ್ವ ಸಮೀಕ್ಷೆಗಳೇನ್ ತೋರಿಸ್ತಾ ಇತ್ತು, ತೇಜಸ್ವಿ ಯಾದವ್ ಅವ್ರಿಗೆ 36% ಮತಗಳು ಬರ್ತದೆ ಚೀಫ್ ಮಿನಿಸ್ಟರ್ ಆಗಕ್ಕೆ, ಅವ್ರಿಗೆ ಅರ್ಹ ವ್ಯಕ್ತಿ ಅಂತ ಹೇಳಿ ನಂಬರ್ 1 ಪೊಸಿಷನ್ ಅಲ್ಲಿ ಅವ್ರು ಇದ್ರು ಕೂಡ ಆಮೇಲೆ ಇವರು ಮತ ಖರೀದಿ ಪ್ರಯತ್ನದಲ್ಲಿ ಮಾಡಿ ಅದನ್ನ ಚುನಾವಣೆ ಗೆದ್ದಿದ್ದಾರೆ. ಇದು ಬಹಿರಂಗ ಆಗಿದೆ. ಇದು ಮುಂದಕ್ಕೂ ಇದೇ ಮುಂದುವರಿದೆ ಅಂತೇನಿಲ್ಲ. ಜನಕ್ಕೆ ಮನವರಿಕೆ ಆಗಿದೆ, ಆ ಮನವರಿಕೆ ಮಾಡ್ಕೊಡ್ತೀವಿ ನಾವು. ಜನಗಳ ಸಾಮಾನ್ಯ ಮಧ್ಯದಲ್ಲಿ ಹೋರಾಟವನ್ನ ಮಾಡ್ತೀವಿ. ಕಾನೂನು ಹೋರಾಟ ಬೇಕಾ, ಮುಂದಿನ ಹಂತಗಳಲ್ಲಿ ಕಾನೂನು ಹೋರಾಟ, ಎಲ್ಲ ರೀತಿಯ ಹೋರಾಟ ಮಾಡ್ತೀವಿ. ಇದನ್ನ ಎಕ್ಸ್ಪೋಸ್ ಮಾಡೇ ಮಾಡ್ತೀವಿ. ಆದ್ರೆ ಒಂದಂತೂ ಸ್ಪಷ್ಟ, ಚುನಾವಣಾ ಆಯೋಗದ ಸೇರಿ
ಬಿಜೆಪಿ ಸರ್ಕಾರ ಬಂದ ಮೇಲೆ ಎಲ್ಲಾ ಸಂಸ್ಥೆಗಳ ದುರುಪಯೋಗ ಮಾಡ್ಕೊಂಡ್ರು. ಮಧ್ಯರಾತ್ರಿನಲ್ಲಿ ಸಿಬಿಐ ಡೈರೆಕ್ಟರ್ನ ಎತ್ತಂಗಡಿ ಮಾಡಿದ್ರು. ನೀವು ನೋಡಿರ್ಬೋದು ರಫೇಲ್ ಹಗರಣದ ಸಮಯದಲ್ಲಿ ಮಧ್ಯರಾತ್ರಿನಲ್ಲಿ ಸಿಬಿಐ ಡೈರೆಕ್ಟರ್ನ ಎತ್ತಂಗಡಿ ಮಾಡಿದ್ರು. ಸುಪ್ರೀಂ ಕೋರ್ಟ್ ನ 4 ಜನ ಜಸ್ಟಿಸ್ಗಳು ಬಂದು ರಸ್ತೆ ಮೇಲೆ ಕುಳಿತು ಪ್ರೆಸ್ ಮೀಟ್ ಮಾಡಿ ಡೆಮಾಕ್ರಸಿ ಇನ್ ಡೇಂಜರ್ ಅಂದ್ರು. ಅಂತ ಪರಿಸ್ಥಿತಿಗೆ ಭಾರತದ ಇತಿಹಾಸದಲ್ಲಿ ಯಾವತ್ತೂ ಆಗಿರಲಿಲ್ಲ. ಅಂತ ಪರಿಸ್ಥಿತಿಗೆ ದೇಶವನ್ನು ತಂದಿದ್ದಾರೆ. ಇವತ್ತು ಎಲ್ಲಾ ಸಂಸ್ಥೆಗಳನ್ನ ಇಡಿ ಮೋರ್ಚಾ, ಐಟಿ ಮೋರ್ಚಾ, ಸಿಬಿಐ ಮೋರ್ಚಾ ಈ ತರ ಮಾಡಿಕೊಂಡು ಕೂತಿದ್ದಾರೆ ಬಿಜೆಪಿಗರು. ಆದರೆ ಅವರೆಲ್ಲ ಬಿಡಿಸುವಂತ ಸಮಯ ಬರುತ್ತೆ 2029ರಲ್ಲಿ. ಇಡೀ ಬಿಜೆಪಿಯಿಂದ, ಈ ಮೋದಿ ಅವರಿಂದ ಈ ಎಲ್ಲಾ ಏನ್ ಮಾಡ್ಕೊಂಡಿದ್ದಾರೆ ಇಲ್ಲಿವರೆಗೂ ಕಪಟತನವನ್ನ, ಅದನ್ನ ಮುಕ್ತಿ ದೇಶಕ್ಕೆ ಸಿಗುತ್ತೆ ಅನ್ನೋ ಒಂದು ಭರವಸೆ ನಮ್ಗಿದೆ. ಆ ಹೋರಾಟವನ್ನು ನಿರಂತರವಾಗಿ ಮಾಡ್ತೀವಿ. ನೋಡಿ, ಈಗ ಇಡಿ, ಐಟಿ ಯಾಕೆ ಈಗ ಇವ್ರು ವೋಟ್ ಎಲೆಕ್ಷನ್ಗೆ ಹಣ ರೈಸ್ ಮಾಡಲ್ಲ, ಫಂಡ್ ರೈಸ್ ಮಾಡಿದ್ರಲ್ಲ, ಎಲೆಕ್ಷನ್ ಬಾಂಡ್ ಅಂತ ಒಂದು ಮಾಡಿ ಆ ಹಗರಣವನ್ನು ಮಾಡಿದ್ರಲ್ಲ, ಯಾಕೆ ತನಿಖೆ ಮಾಡ್ಲಿಲ್ಲ? ಅದು ಬಹಿರಂಗ ಆಯ್ತು. ಅದು ಯಾವಾಗ ಅದು ರಹಸ್ಯ ಅಂತಿದ್ರು, ಆಮೇಲೆ ಬಹಿರಂಗ ಕೋರ್ಟ್ ಬಹಿರಂಗ ಮಾಡಿದ ಬಹಿರಂಗ ಆಯ್ತು. ಬಹಿರಂಗ ಆದ ಮೇಲೆ ಕೂಡ ಯಾರ್ಯಾರಿಗೆ ಬಿಜೆಪಿ ಇವರು ಇಡಿ ಮತ್ತೆ ಐಟಿ ಇಂದ ರೈಡ್ ಆಗ್ಲಿಕ್ಕೆ ಅಥವಾ ನೋಟಿಸ್ ಕೊಟ್ಟಿರ್ತಾರೆ, ಆ ಕಂಪನಿಗಳಿಂದ ಅವ್ರು ದೇಣಿಗೆ ತಗೊಂಡಿದ್ದಾರೆ. ಪಾಕಿಸ್ತಾನದಿಂದ ದೇಣಿಗೆ ತಗೊಂಡಿದ್ದಾರೆ, ಚೈನಾದಿಂದ ದೇಣಿಗೆ ತಗೊಂಡಿದ್ದಾರೆ. ಇವರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ, ಇವರು ದೇಶದ ಬಗ್ಗೆ ಮಾತಾಡ್ತಾರೆ. ಇವತ್ತು ಇವ್ರ ಬಣ್ಣ ಬಯಲಾಗಿದೆ. ಅದಕ್ಕೆ 400 ಬದಲಾಗಿ 240 ಗೆದ್ದಿದ್ದಾರೆ. ಮುಂದಕ್ಕೆ ಕೂಡ 100-120 ಬಂದು ನಿಂತ್ಕೊಂತಾರೆ ಮುಂದಿನ ಚುನಾವಣೆಯಲ್ಲಿ. ಅವತ್ತು ಈ ದೇಶದ ಎಲ್ಲಾ ಸಂಸ್ಥೆಗಳನ್ನ ಉಳಿಸೋ ಕೆಲಸವನ್ನ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರು ಮತ್ತೆ ಇಡೀ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಆದ್ರೆ ಒಂದಂತೂ ಗ್ಯಾರಂಟಿ, ಬಿಜೆಪಿಗರು ಎಲ್ಲಿವರೆಗೆ ಈ ನಾಗಪುರದ ಈ ಅಜೆಂಡಾಗಳಿಗೆ ಕೆಲಸ ಮಾಡ್ತಾರೋ, ಸಂವಿಧಾನಕ್ಕೆ ಅಪಮಾನ ಮಾಡ್ತಾರೋ. ಈಗ ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದಿರತಕ್ಕಂಥದ್ದು ಬಿಜೆಪಿ ಸಂಸದ ಬಾಯಿ ಬಿಟ್ಟು ಹೇಳಿದ್ರು. ಅವತ್ತೆಲ್ಲೋಗಿದ್ರು ಈ ಗಣ್ಯ ವ್ಯಕ್ತಿಗಳು ಬೇರೆ ಯಾರು ಗಣ್ಯ ವ್ಯಕ್ತಿಗಳಲ್ಲ, ಬಿಜೆಪಿ ಕಚೇರಿಗೆ ಬಿಜೆಪಿಗೋಸ್ಕರ ಕೆಲಸ ಮಾಡುವಂತವ್ರು. ಅಲ್ಲಿ ಅಧಿಕಾರದಲ್ಲಿ ಬಂದಿರಬಹುದು, ಕೆಲವು ಆಫೀಸರ್ಗಳಾಗಿರ್ಬೋದು, ಕೆಲವರು ಜಸ್ಟಿಸ್ ಆಗಿರ್ಬೋದು, ಕೆಲವರು ದೊಡ್ಡ ಇದಕ್ಕೆ ಸ್ಥಿತಿ ಬಂದಿರ್ಬೋದು. ಆದರೆ ಯಾರು ಈ ಕೋಮುವಾದವನ್ನ ನಾಗಪುರದ ಅಜೆಂಡಾಗಳಿಗೆ ಕೆಲಸ ಮಾಡ್ತಾರೆ ಅಂತವ್ರೆಲ್ಲ ಕಡೆ ಇರ್ತಾರೆ. ಹಾಗಾಗಿ ಈ ಪತ್ರಕ್ಕೆ ನಮ್ಮದು ಯಾವ ಮಾನ್ಯತೆನೂ ಇಲ್ಲ. ಈ ಪತ್ರಕ್ಕೆ ಆಮೇಲೆ ಇದಕ್ಕೆ ಯಾವ ಕಿಂಚಿತ್ತು ಬೆಲೆನೂ ಕೂಡ ಅಗತ್ಯ ಇಲ್ಲ. ನಾವು ನಮ್ಮ ಹೋರಾಟವನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ನಿರಂತರವಾಗಿ ಹೋರಾಟವನ್ನ ಮಾಡ್ತೀವಿ. ಬಿಜೆಪಿಯನ್ನ ಎಕ್ಸ್ಪೋಸ್ ಮಾಡ್ತೀವಿ. 2029ಕ್ಕೆ ಕರ್ನಾಟಕದಂತೂ ಇನ್ನು 30 ವರ್ಷ ಬರಲ್ಲ ಬಿಡಿ. ಬಿಜೆಪಿ ಸತ್ತೋಗಿದೆ ಕರ್ನಾಟಕದಲ್ಲಿ. ಇನ್ನು 30 ವರ್ಷ ಕರ್ನಾಟಕದಲ್ಲಿ ಬಿಜೆಪಿ ಕಮಲ ಅರಳಲ್ಲ. ದೇಶದಲ್ಲೂ ಕೂಡ ಅದು ಮುದುಡಾಗ್ತದೆ. ಯಾವುದೇ ಕಾರಣಕ್ಕೂ ದೇಶದಲ್ಲೂ ಕೂಡ ಇದಂತೂ ಪ್ರಶ್ನೆಗೆ ಒಂದೆರಡು ವ್ಯಾಲ್ಯೂ ಆಡ್ ಮಾಡೋದಾದ್ರೆ, ಗಣ್ಯ ವ್ಯಕ್ತಿಗಳ ಸಲುವಾಗಿ ಈಗೇನ್ 272 ಜನ ಗಣ್ಯ ವ್ಯಕ್ತಿಗಳು ಪತ್ರವನ್ನ ಬರೆದಿದ್ದಾರೆ. ಈ ಹಿಂದೆ ಮಣಿಪುರದಲ್ಲಿ ಸತತವಾಗಿ 1.5 ವರ್ಷಗಳ ಕಾಲ ಅಲ್ಲಿ ಹಿಂಸಾಚಾರ ನಡೀತು. ಮಹಿಳೆಯರ ಬೆತ್ತಲೆ ಮೆರವಣಿಗೆ ನಡೀತಿತ್ತು. ರಾಮನ ಭವ್ಯ ಮಂದಿರ ನಿರ್ಮಾಣ ಆಗಿರುವಂತ ಉತ್ತರ ಪ್ರದೇಶದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ, ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. ಈ ಬಗ್ಗೆ ಯಾಕೆ ಯಾವ ಗಣ್ಯರು ಸಹ ಯಾವುದೇ ಪತ್ರವನ್ನ ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಅಥವಾ ನ್ಯಾಯಾಲಯಕ್ಕಾಗಿ ಯಾವ್ದು ಬರಿತಾ ಇಲ್ಲ? ಯಾಕೆ ಮೇಡಮ್? ನೋಡ್ರಿ, ಭಾರತ ದೇಶದಲ್ಲಿ ಏನೇ ಘಟನಾವಳಿಗಳು ನಡೆದ್ರು ಒಂದಿಷ್ಟು ಪ್ರಾಜ್ಞರು ಅಥವಾ ಒಂದಿಷ್ಟು ತಿಳುವಳಿಕೆ ಇದ್ದವರು ಅಥವಾ ಜನಪರವಾದಂತ ನೀತಿ ಇದ್ದವರು ಎಲ್ಲಾ ಸಂದರ್ಭಗಳಲ್ಲಿ ಸ್ಪಂದಿಸಲು ಇಲ್ಲ ಅಂತ ಇಲ್ಲ. ಭಾರತದ ಜನ ಸ್ಪಂದಿಸದೇ ಇರುವಂತ ಮನೋಭಾವದವರಲ್ಲ. ಅವುಗಳನ್ನ ಎಲ್ಲವನ್ನ ಲೆಕ್ಕ ಕೊಡ್ತಾ ಹೋದ್ರೆ ಬಹಳಷ್ಟು ದೊಡ್ಡ ಲೀಸ್ಟೇ ಆಗ್ತದೆ. ಇವತ್ತು ನ್ಯಾಯಾಂಗಕ್ಕೆ ಎಷ್ಟೋ ಜನ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನೆಲ್ಲ ಹಾಕೊಂಡು ಬಂದಿದ್ದಾರೆ. ಇಂದಿರಾ ಗಾಂಧಿ ಅವರ ಕಾಲದಿಂದ, ನೆಹರೂರವರ ಕಾಲದಿಂದಲೂ ಸಹಿತ ಹಾಕೊಂಡು ಬಂದಿದ್ದಾರೆ. ಇವತ್ತು ಈಗ ಪ್ರಕರಣದಲ್ಲಿ ಮಾತ್ರ ಯಾಕೆ ಬರ್ದಿದ್ದಾರೆ ಅಂತ ಹೇಳಿದ್ರೆ, ಭಾರತೀಯ ಪ್ರಜೆಗೆ ಈ ರಾಹುಲ್ ಗಾಂಧಿ ಮಾಡ್ತಕ್ಕಂತ ಆಟೋಟಾಪಗಳ ಪರಿಚಯ ಆಗಿದೆ. ರಾಹುಲ್ ಗಾಂಧಿ ಒಬ್ಬ ನಕಲಿ ವ್ಯಕ್ತಿತ್ವ ಅನ್ನುವಂತ ಅದರ ಪರಿಚಯ ಆಗಿದೆ. ಇದು ಸಂವಿಧಾನದ ಮೇಲೆ, ದೇಶದ ಭದ್ರತೆಯ ಮೇಲೆ ನೀನು ಕ್ರಿಟಿಸೈಸ್ ಮಾಡು, ಬೇಡ ಅಂತ ಹೇಳುವುದಿಲ್ಲ ರಾಹುಲ್ ಗಾಂಧಿ ಅವರು. ಆದ್ರೆ ಈ ದೇಶದ ಅಖಂಡತೆಗೆ, ಭದ್ರತೆಗೆ ಧಕ್ಕೆ ಆಗ್ತಕ್ಕಂತ ಒಂದು ಹೇಳಿಕೆಯನ್ನ, ಸಂವಿಧಾನಾತ್ಮಕವಾದಂತ ಹುದ್ದೆಗಳು, ಒಂದು ಇಂಡಿಪೆಂಡೆಂಟ್ ಸಂಸ್ಥೆಗಳ ಮೇಲೆ ಈ ರೀತಿ ಆಪಾದನೆಗಳನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಈ ಆಪಾದನೆಗಳನ್ನ ಮಾಡುವುದು ಸಹಜವಾಗ್ತದೆ. ನಟರಾಜ್ ಗೌಡರು ಪದೇ ಹೇಳ್ತಾರೆ, ಹೌದು ನಾಗಪುರದ ಮಾತನ್ನ ಕೇಳ್ತೀವಿ. ಎಸ್, ನಾಗಪುರದ ಮಾತನ್ನ ನಾವು ಕೇಳ್ತೀವಿ. ಯಾಕಂತ ಹೇಳಿದ್ರೆ ನಾಗಪುರ ಎಂದಿಗೂ ಸಹಿತ ಅಡ್ಡದಾರಿ ಹಿಡಿಯುವಂತ ಯಾವುದೇ ಒಂದು ನಮಗೆ ಉಪದೇಶವನ್ನೋ ಆದೇಶವನ್ನೋ ಕೊಡುವುದಿಲ್ಲ. ನಾಗಪುರದ ಮಾತನ್ನ ಸದಾ ನಾವು ಕೇಳ್ತೀವಿ. ನಾವ್ ಎಂದಿಗೂ ಸಹಿತ ಇಸ್ಲಾಮಾಬಾದ್ನ ಮಾತನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಕರಾಚಿಯ ಮಾತನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಕರಾಚಿ ಅಥವಾ ಇಸ್ಲಾಮಾಬಾದ್ ನಮಗೆ ಎಂದಿಗೂ ಸಹಿತ ನಗಣ್ಯ. ನಟರಾಜ್ ಗೌಡರ ಪಕ್ಷದವರು ಅದನ್ನು ಕೇಳಬಹುದೋ ಏನೋ ನಮಗ್ ಗೊತ್ತಿಲ್ಲ. ಆದ್ರೆ ನಾವು ನಾಗಪುರದ ಮಾತನ್ನೇ ಕೇಳ್ತೀವಿ. ಚುನಾವಣಾ ಆಯೋಗದಲ್ಲಿ ಮತದಾರ ಪಟ್ಟಿಯನ್ನ
ಬಹಿಷ್ಕರಿಸುವಂತ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಸಂಪರ್ಕಿಸುವಂತ ವ್ಯವಸ್ಥೆ ಇದೆ. ಅದನ್ನು ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ಲಿಲ್ಲ? ಇಲ್ಲಿಯವರೆಗೆ ನೀವು ಯಾಕೆ ನ್ಯಾಯಾಲಯಕ್ಕೆ ಹೋಗ್ಲಿಲ್ಲ? SIT ತನಿಖೆ ಆಗಿದೆ. ಈ SIT ತನಿಖೆಯ ಹಿಂದೆ ಒಬ್ಬ ಅಕ್ರಮ್ ಅನ್ನುವನಿದ್ದಾನೆ, ಸಮೀಮ್ ಅನ್ನುವಂತ ಇದ್ದಾನೆ, ಮುಷ್ತಾಕ್ ಅನ್ನುವ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗಿದೆ. ಯಾಕೆ ಅವರನ್ನ ಇನ್ನೂ ಸಹಿತ ನೀವು ಈ ಮಹದೇವಪುರ ಮತ್ತು ಈ ಕರ್ನಾಟಕದಲ್ಲಿರುವಂತಹ ಏನು ಸೋಕಾಲ್ಡ್ ಈ ಮತಚೋರಿ ಅಂತ ಹೇಳ್ತಿರಲ್ಲ, ಅದ್ರ ಕುರಿತು ಅವರನ್ನ ಇನ್ನೂ ಅರೆಸ್ಟ್ ಮಾಡ್ಲಿಲ್ಲ? ಇದರ ಹಿಂದೆ ಯಾವುದೋ ಒಂದು ಷಡ್ಯಂತ್ರ ಇದೆ. ಸರಿಯಾದಂತ ತನಿಖೆಯನ್ನ ಮಾಡಿದರೆ ಈ ಮತಚೋರಿತನ ಎನ್ನುವಂತ ಆಪಾದನೆಯ ಹಿಂದೆ ಕಾಂಗ್ರೆಸ್ಸಿಗಿನ ಒಂದು ದೊಡ್ಡ ಕೈವಾಡ ಇದೆ. ಇದನ್ನ ಸರಿಯಾಗಿ ಭೇದಿಸಿದ್ರೆ ಕಾಂಗ್ರೆಸ್ಸಿನವರ ಮುಖವಾಡವೇ ಹೊರಗೆ ಬರ್ತದೆ. ಹಾಗಾಗಿ ಇವರು ತಟ್ಟಿ ಬಡಿದು ಬೆಕ್ಕನ್ನ ಹೆದರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಭಾರತದ ಜನ ಒಂದು ದೇಶದಲ್ಲಿ ಅರಾಜಕತೆಯನ್ನ ಉಂಟು ಮಾಡ್ತಕ್ಕಂತಹ ಮಾತೆತ್ತಿದ್ರೆ ಜಂಜಿ ಪ್ರಯೋಗ ಇಲ್ಲಿ ಆಗಬಹುದು ಎನ್ನುವಂತದನ್ನ ಇಂಡೈರೆಕ್ಟ್ ಆಗಿ ಹೆದರಿಸುವಂತ ಭಾರತದ ಯುವ ಜನಾಂಗ ನೇಪಾಳದ ರೀತಿಯ ಜಂಜಿ, ಇಲ್ಲಿಯೂ ಸಹಿತ ಜಂಜಿಗಳಿರ್ಬೋದು, ಅಲ್ಪಾಗಳಿರ್ಬೋದು, ಅಥವಾ ಇನ್ಯಾವುದೋ ಇರಬಹುದು ಯುವ ಜನಾಂಗ. ಆ ಭಾರತೀಯ ಜನಾಂಗ ಅಥವಾ ಭಾರತೀಯ ಯುವಕರು ಭಾರತದ ದೇಶಕ್ಕೆ ಅಭಿಮಾನವನ್ನ ಹೊಂದಿದ್ದವರು, ಪಾರ್ಲಿಮೆಂಟಿಗೆ ಬೆಂಕಿ ಹಚ್ಚಬೇಕು ಅನ್ನುವಂತ ಜಂಜಿ ಜನಾಂಗದವರಲ್ಲ. ಪ್ರಲೋಭನೆಯನ್ನ ಒಡ್ತಾ ಇದ್ದೀರಿ, ಪ್ರಚೋದನೆಯನ್ನ ಮಾಡ್ತಾ ಇದ್ದೀರಿ, ಅರಾಜಕತೆಯನ್ನ ಹುಟ್ಟಿಸ್ಲಿಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರ ಒಂದು ದಿಶೆಯಿಂದಾಗಿ ಚುನಾವಣಾ ಆಯೋಗದ ಮೇಲೂ ಸಹಿತ ಈ ರೀತಿ ಮಾಡ್ತಾ ಇದೆ. ಅಕ್ರಮ ವಲಸಿಗಾರರು ಪಾಕಿಸ್ತಾನ ಬಾಂಗ್ಲಾದಿಂದ ಬಂದಿದ್ದಾರೆ, ಇನ್ಫಿಲ್ಟ್ರೇಟರ್ಸ್. ಒಂದು ಮೂಲಗಳ ಪ್ರಕಾರ ಸುಮಾರು 9 ಕೋಟಿಗಿಂತ ಹೆಚ್ಚಿನ ಜನ ಇನ್ಫಿಲ್ಟ್ರೇಟರ್ಸ್ ಭಾರತದಲ್ಲಿ ಕಾಂಗ್ರೆಸ್, ಅಲ್ಲಿಯ ತೃಣಮೂಲ ಇವುಗಳ ಕೃಪೆಯಿಂದ ಭಾರತದೊಳಗೆ ನುಗ್ಗಿಬಿಟ್ಟಿದ್ದಾರೆ. 1971ರಲ್ಲಿ ಬಂಗಾಳದ 8-9 ಜಿಲ್ಲೆಗಳಲ್ಲಿ ಸುಮಾರು 80-90% ಇದ್ದಂತಹ ಈ ಹಿಂದೂಗಳ ಸಂಖ್ಯೆ ಇವತ್ತು 10-20%ಗೆ ಬಂದು ಮುಟ್ಟುವಲ್ಲಿ ಈ ಇನ್ಫಿಲ್ಟ್ರೇಟರ್ಸ್ ಅನ್ನ ಸೇರಿಸ್ಕೊಳ್ತಕ್ಕಂಥದ್ದು. ನಾವು ಮೈ ಬಗ್ಗಿಸಿ ದುಡಿಬೇಕು. ಅಕ್ರಮವಾಸಿಗಳು ಇವತ್ತು ಬಾಂಗ್ಲಾಗಳು, ರೋಹಿಂಗ್ಯಗಳು ಇನ್ನು ರೇಷನ್ ಅನ್ನ ಪಡೆದು ನಿಲ್ಬೇಕು. ಭಾರತ ಎಂದಿಗೂ ಭಾರತೀಯರಿಗಾಗಿ ಬಿಟ್ರೆ ರೋಹಿಂಗ್ಯಗಳಿಗೂ ಬಾಂಗ್ಲಾದೇಶಿಗಳಿಗೂ ಅಲ್ಲ. ಹಿಂಪಡಿಬೇಕು ಅಥವಾ ಇದೇ ಒಳನುಸುಳುಕೋರರಿಗೆ ಮತದಾನದ ಹಕ್ಕು ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಿಹಾರದಲ್ಲಿ SIR ಆಗಿದೆ. ಎಷ್ಟು ಜನ ಒಳನುಸುಳುಕೋರರು ಸಿಕ್ಕಿದ್ದಾರೆ ಅಂತ ಚುನಾವಣಾ ಆಯೋಗ ಮಾಹಿತಿ ಏನಾದ್ರು ಕೊಟ್ಟಿದ್ಯಾ ಸರ್? SIR ಅನ್ನ ಸಹಿತ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನೋಡ್ತಾ ಇದೀವಿ ನೋಡ್ರಿ ಮೇಡಮ್. ಈ ಏನು ಕೆಲಸಗಳಿರ್ತಾವಲ್ಲ, ಕಾಂಗ್ರೆಸ್ಸಿನ ಸಹಕಾರವಂತೂ ನಮಗೆ ಸಿಗುವುದಿಲ್ಲ. ನುಸುಳುಕೋರರ ಸಹಕಾರ ಈ SIR ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೇಗೆ ಸಿಗುವುದಿಲ್ವೋ, ಕಾಂಗ್ರೆಸ್ಸಿನ ಸಹಕಾರವು ನಮಗೆ ಸಿಗುವುದಿಲ್ಲ. ಆದ್ರೆ ಖಂಡಿತವಾಗಿ ಪ್ರತಿಯೊಬ್ಬ ನುಸುಳುಕೋರರನ್ನ ಹೊರಗೆ ಹಾಕ್ತೀವಿ ಈ ದೇಶದಿಂದ. ಒಳನುಸುಳುಕೋರರು ಇದಾರೆ ಅಂತಂದ್ರೆ ಚುನಾವಣಾ ಆಯೋಗ ಎಷ್ಟು ಜನ ಒಳನುಸುಳುಕೋರರು ಇದಾರೆ ಅನ್ನೋ ಬಗ್ಗೆ ಮಾಹಿತಿ ಏನಾದ್ರು ಕೊಟ್ಟಿದ್ಯಾ ಸರ್? ಆಲ್ ಆಫ್ ಎ ಸಡನ್ ಎಲ್ಲವೂ ಸಹಿತ ಒನ್ ಡೇ ಮಿರಾಕಲ್ ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್. ಇಟ್ ಟೇಕ್ ಸಮ್ ಟೈಮ್. ಇಷ್ಟು ವರ್ಷ, ಸುದೀರ್ಘ ವರ್ಷಗಳವರೆಗೆ ಭಾರತವನ್ನ ಕಾಂಗ್ರೆಸ್ ಆಡಳಿತ ನಡೆಸಿ ಅಧ್ವಾನ ನಡೆಸಿ ಹೋಗಿತ್ತಲ್ಲ, ಅದನ್ನೆಲ್ಲ ಒಂದು ಸರಿದಾರಿಗೆ ತರಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಸಮಯ ಬೇಕಾಗ್ತದೆ. ಹೌದು, ನುಸುಳುಕೋರರು, ರೋಹಿಂಗ್ಯಾಗಳು, ಬಾಂಗ್ಲಾದೇಶಿಗರನ್ನೆಲ್ಲ ಖಂಡಿತವಾಗಿ ಒಂದಲ್ಲ ಒಂದಿನ ಹೊರಗಾಗ್ತೀವಿ. ಇನ್ನೊಮ್ಮೆ ಹೇಳ್ತೀನಿ, ಭಾರತ ಕೇವಲ ಭಾರತೀಯರಿಗಾಗಿ ಮಾತ್ರ ಬಿಟ್ರೆ ರೋಹಿಂಗ್ಯಾಗಳಿಗೋ ಅಥವಾ ಬಾಂಗ್ಲಾದೇಶಿಗರಿಗೋ ಪಾಕಿಸ್ತಾನಕ್ಕೂ ಅಲ್ಲ. ಭಾರತ ನಮ್ಮದು. ಇದು ಇಲ್ಲಿಯ ಜನರಿಗೆ, ಇರಿಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ಕ್ರೀಡ್, ಅವರು ಹಿಂದೂಗಳಿರಲಿ, ಮುಸ್ಲಿಮರಿರ್ಲಿ, ಕ್ರಿಶ್ಚಿಯನ್ರಿರ್ಲಿ, ನಮ್ಮ ಭಾರತೀಯ ಮುಸ್ಲಿಮರಾಗಿರ್ಬೇಕು, ಭಾರತೀಯ ಕ್ರಿಶ್ಚಿಯನ್ರಾಗಿರ್ಬೇಕು, ಭಾರತೀಯ ಹಿಂದೂಗಳಾಗಿರ್ಬೇಕು. ಯಾವುದೋ ರೋಹಿಂಗ್ಯಾಗಳನ್ನ, ಬಾಂಗ್ಲಾದೇಶಿಗಳನ್ನ ನಾವ್ಯಾಕೆ ಸಾಕ್ಬೇಕ್ರಿ? ಅವರಿಂದ ಅನುಕೂಲ ತೃಣಮೂಲಕ್ಕೂ ಕಾಂಗ್ರೆಸ್ಗೂ ಇರ್ಬೋದು, ನಮಗಿಲ್ಲ ಅವ್ರಿಗೆ. ಅಂತಂದ್ರೆ ಇನ್ನೊಂದು ಆಂಗಲ್ ಅಲ್ಲಿ ನಾವ್ ಏನ್ ನೋಡ್ಬೇಕಾಗತ್ತೆ ಅಂದ್ರೆ, ಬೇರೆ ಬೇರೆ ದೇಶಗಳಲ್ಲಿ ಈಗ ಗೋ ಬ್ಯಾಕ್ ಇಂಡಿಯನ್ಸ್ ಅನ್ನುವಂಥದ್ದು ಒಂದು ಹ್ಯಾಶ್ ಟ್ಯಾಗ್ಸ್ ಅಥವಾ ಆ ಒಂದು ಟ್ರೆಂಡ್ ಶುರುವಾಗಿದೆ. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಇಂಡಿಯನ್ಸ್ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿನ ಲೋಕಲ್ಸ್ ಗಳಿಗೆ ಕಷ್ಟ ಕೊಡ್ತಿದ್ದಾರೆ, ಅಥವಾ ಅಲ್ಲಿನ ಜಾಬ್ ಹೋಲ್ಡರ್ಸ್ ಗಳಿಗೆ, ಲೋಕಲ್ಸ್ ಜಾಬ್ ಹೋಲ್ಡರ್ಸ್ ಗಳಿಗೆ ಕಷ್ಟ ಕೊಡ್ತಿದ್ದಾರೆ. ಸೊ ಗೋ ಬ್ಯಾಕ್ ಇಂಡಿಯನ್ಸ್ ಅನ್ನುವಂತ ಹ್ಯಾಶ್ ಟ್ಯಾಗ್ ಸಹ ಟ್ರೆಂಡ್ ಆಗ್ತಾ ಇದೆ. ಇದ್ರ ಬಗ್ಗೆ ನಾವೇನ್ ಹೇಳೋದು ಹಾಗಾದ್ರೆ? ಎಲ್ಲೋ ಒಂದೆರಡು ಜನ ಅಲ್ಲಿ ಇಲ್ಲಿ ಕೂಗನ್ನ ತೆಗೆದುಕೊಂಡೆ ಗೋ ಬ್ಯಾಕ್ ಇಂಡಿಯನ್ಸ್ ಅಂತ ಎಲ್ಲೂ ಆಗ್ಲಿಲ್ಲ. ಅನೇಕ ರಾಷ್ಟ್ರಗಳಲ್ಲಿ ಇವತ್ತು ಇಂಡಿಯಾದ ಸಂಸ್ಕೃತಿಯನ್ನ ಮೆಚ್ಕೊಳ್ತಾ ಇದ್ದಾರೆ. ರಷ್ಯಾ ಕ್ರಮೇಣ ಭಾರತೀಯ ಸಂಸ್ಕೃತಿಯನ್ನ ಮೆಚ್ಕೊಳ್ತಕ್ಕಂಥವ್ರನ್ನ ನೋಡಿದೀರಾ ನೀವು? ಎಷ್ಟೋ ಜನ ರಷ್ಯಾ ಮತ್ತು ಇನ್ನಿತರ ದೇಶಗಳಿಂದ ಭಾರತಕ್ಕೆ ಬಂದು ಭಾರತೀಯ ಪದ್ಧತಿಯಲ್ಲಿ ಮದುವೆ ಆಗುವುದನ್ನ ಕಂಡಿದ್ದೀರಾ? ರಷ್ಯಾಗಳಲ್ಲಿ ಇವತ್ತು ಇಸ್ಕಾನ್ ಮಾಡಿರುವಂತ ಪರಿಣಾಮಗಳನ್ನ ತಾವು ನೋಡಿದ್ದೀರಾ? ಫಿನ್ಲ್ಯಾಂಡ್ಗೆ ಹೋಗಿ, ಇವತ್ತು ಜರ್ಮನಿಗೆ ಹೋಗಿ, ಇವತ್ತು ಅಮೆರಿಕದಲ್ಲಿ ಹೋಗಿ ಭಾರತೀಯ ದೀಪಾವಳಿಗಳನ್ನ, ಭಾರತೀಯ ಸಂಸ್ಕೃತಿಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆಚರಿಸುತ್ತಿರುವುದು. ದುಬೈನಂತ ರಾಷ್ಟ್ರಗಳಲ್ಲಿ, ಮುಸ್ಲಿಂ ರಾಷ್ಟ್ರದಲ್ಲಿ ಸಹಿತ ಇವತ್ತು ಆ ಸಂಸ್ಕೃತಿಯನ್ನ ಒಪ್ಕೊಳ್ತಕ್ಕಂಥದ ಒಂದು ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಎಲ್ಲೂ ಸಹಿತ ಗೋ ಬ್ಯಾಕ್ ಇಂಡಿಯನ್ಸ್ ಅಂತ ಹೇಳಿಲ್ಲ. ಅಲ್ಲಿ ಎಲ್ಲೋ
ಒಂದೆರಡು ಕಡೆ ಆ ರೀತಿಯ ಕೂಗುಗಳು ಇರಬಹುದು, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಅದನ್ನೇ ದೊಡ್ಡ ಮಟ್ಟದಲ್ಲಿ ಹೋಗಿ ನೀವು ಭಾರತೀಯರು ಅಂತ ಎಲ್ಲೂ ಸಹಿತ ಮಾಡ್ಲಿಲ್ಲ. ಕ್ವಿಟ್ ಇಂಡಿಯಾ ಚಳವಳಿ ಮಾಡ್ಲಿಲ್ಲ, ಬ್ರಿಟಿಷರೇ ಭಾರತ ಬಿಟ್ಟು ಹೋಗಿ ಅಂತ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ಲಿಲ್ಲ ಭಾರತೀಯರು. ಆ ರೀತಿಯಲ್ಲಿ ಇಲ್ಲವಲ್ಲ ಅದು. ಭಾರತೀಯರನ್ನ ಒಪ್ಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ನಿಜವಾಗ್ಲೂ ಸುಳ್ಳನ್ನ ಹೇಳ್ತಿದ್ದಾರೆ ಅಂತಾದ್ರೆ ಆಕ್ಚುಲಿ ನಟರಾಜ್ ಗೌರ್ ಎಕ್ಸಿಟ್ ಆಗಿದ್ದಾರೆ. ಮೇ ಬಿ ಅವ್ರದ್ದು ನೆಟ್ವರ್ಕ್ ಇಶ್ಯೂ ಅಂತ ಅನ್ಸುತ್ತೆ. ಸರ್ ನೀವು ಒಬ್ರೆ ಕಂಟಿನ್ಯೂ ಮಾಡ್ಬಿಡಿ. ಸಪೋಸ್ ರಾಹುಲ್ ಗಾಂಧಿ ಅವ್ರು ಏನಾದ್ರು ಸುಳ್ಳು ಹೇಳ್ತಿದ್ದಾರೆ, ವೋಟ್ ಚೋರಿ ಅನ್ನೋದು ಅವರ ಅಸಹಾಯಕತೆಗೆ ಒಂದು ಕನ್ನಡಿ ಹಿಡಿಲಿಕ್ಕೋಸ್ಕರ ಅವರು ವೋಟ್ ಚೋರಿಯನ್ನ ಬಳಸ್ಕೊಳ್ತಿದ್ದಾರೆ ಅಂತ ಆದ್ರೆ ಬಿಜೆಪಿ ಅವರು ಯಾಕೆ ಎದೆ ತಟ್ಟಿ ನಿಂತ್ಕೊಂಡು ಇಲ್ಲಪ್ಪ ನಾವು ವೋಟ್ ಚೋರಿ ಮಾಡಿಲ್ಲ, ನಾವು ಜನಾಭಿಪ್ರಾಯದ ಮೂಲಕನೇ ನಾವು ಆಡಳಿತಕ್ಕೆ ಬಂದಿರೋದು, ಈ ಬಗ್ಗೆ ತನಿಖೆನೂ ಮಾಡಿ ನೋಡ್ಬಿಡಿ, ನಾವು ಇದಕ್ಕೆ ತನಿಖೆಗೆ ಸಿದ್ಧ ಅಂತ ಯಾಕೆ ಯಾರೊಬ್ರು ಸಹ ಹೇಳ್ತಾ ಇಲ್ಲ? ಯಾಕೆ ಹೇಳ್ತಾ ಇಲ್ಲ? ಭಾರತೀಯ ಜನತಾ ಪಕ್ಷದ ನಮ್ಮ ಲೀಡರ್ ಆಗಿರುವಂತ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ, ಅನೇಕ ಲೀಡರ್ಗಳಿದ್ದಾಳೆ, ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ನಮ್ಮ ವಿಜಯಣ್ಣವರು ಹೇಳ್ತಾ ಇದ್ದಾರೆ, ನಮ್ಮ ಬಿಜೆಪಿ ಅನೇಕ ಲೀಡರ್ಗಳು ಹೇಳ್ತಾ ಇದ್ದಾರೆ, ಎಲ್ಲರೂ ಸಹಿತ ಹೇಳ್ತಾ ಇದ್ದಾರೆ. ನೋಡ್ರಿ, ನಟರಾಜ್ ಚುನಾವಣಾ ಆಯೋಗಕ್ಕೆ 18 ಬಾರಿ ಪತ್ರ ಬರೆದಿದೆ. 18 ಬಾರಿ ಪತ್ರಕ್ಕೂ ಸಹ ಚುನಾವಣಾ ಆಯೋಗ ಯಾವುದೇ ರೀತಿಯಲ್ಲೂ ರಿಯಾಕ್ಟ್ ಮಾಡಿಲ್ಲ ಅಂತ ಸಿಐಡಿನೇ ಹೇಳಿದೆ ಅಲ್ಲ ಸರ್? ಚುನಾವಣಾ ಆಯೋಗ 12/6/25ಕ್ಕೆ ಒಂದು ಕಾಂಗ್ರೆಸ್ಸಿಗೆ ಒಂದು ಇಮೇಲ್ ಅನ್ನ ಕೊಟ್ಟಿದೆ. ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೆ ಯಾಕೆ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ಲ? ಚುನಾವಣಾ ಆಯೋಗಕ್ಕೆ ನ್ಯಾಯಾಲಯಕ್ಕೆ ವೋಟ್ ಚೋರಿ ಬಗ್ಗೆ ಯಾಕೆ ನೀವು ಇಮಿಡಿಯೇಟ್ಲಿ ಹೋಗ್ತಾ ಇಲ್ಲ? ಹೋಗಿ ಅಲ್ಲ, ನ್ಯಾಯಾಲಯಕ್ಕೆ ಹೋಗಿ, ಹೈಕೋರ್ಟಿಗೆ ಹೋಗಿ, ಸುಪ್ರೀಂ ಕೋರ್ಟಿಗೆ ಹೋಗಿ, ಈ ರೀತಿ ಆಗ್ತದೆ ಅಂತ ಹೇಳಿ. ನಿಮ್ಮ ಹತ್ರ ಆಟೋಮ್ ಬಾಂಬ್ ಇದೆಯಲ್ಲ, ಕಾಂಗ್ರೆಸ್ನ ಬಳಿ ಯಾವ್ಯಾವ್ದೋ ಬಾಂಬ್ ಇದೆಯಲ್ಲ, ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಪ್ರದರ್ಶನ ಮಾಡಿ, ನ್ಯಾಯಾಲಯದ ಮುಂದೆ ಇಡಿ. ನ್ಯಾಯಾಲಯ ಹೌದು ವೋಟ್ ಚೋರಿ ಆಗಿದೆ ಅಂತ ಹೇಳಿದ್ರೆ ನಾವು ಒಪ್ಕೊಳ್ತೀವಿ. ಅದನ್ನ ಯಾರು ಮಾಡಿದಾರೆ ಅಂತ ನೋಡೋಣ. ಚುನಾವಣಾ ಆಯೋಗ ಅನ್ನುವುದು ಒಂದು ಇಂಡಿಪೆಂಡೆಂಟ್ ಸಂಸ್ಥೆ. ಅಲ್ಲಿ ಯಾರ ಮತವನ್ನ ಸೇರಿಸಬೇಕು, ಯಾರ ಮತವನ್ನ ಸೇರಿಸಬಾರ್ದು, ಒಂದು ವೇಳೆ ಒಬ್ಬರನ್ನ ಮತವನ್ನ ತೆಗೆಯುವುದು, ಸೇರಿಸುವುದು, ಇದು ಏನು ಸುಲಭದ ಪ್ರಕ್ರಿಯೆ ಅಲ್ಲ. ಇದಕ್ಕೆ ಒಂದು ಹಂತಗಳಿದ್ದಾವೆ. ಇದಕ್ಕೊಂದಿಷ್ಟು ಕಾಗದ ಪತ್ರಗಳ ಅವಶ್ಯಕತೆ ಇದೆ. ಅಲ್ಲಿ ಪ್ರತಿ ಹಂತದಲ್ಲಿ BLA ಇರ್ತಾರೆ. ಆ BLAಗಳು ಪ್ರತಿ ಪಕ್ಷದಲ್ಲೂ ಸಹಿತ BLAಗಳು ಇರ್ತಾರೆ. ಅವ್ರು ನೋಡುವಂತದ್ದಿದೆ. ಇವತ್ತು ಚುನಾವಣಾ ಆಯೋಗದ ಪ್ರತಿಯೊಂದು ವ್ಯವಸ್ಥೆಯು ಸಹಿತ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ, ಪಾರದರ್ಶಕವಾಗಿದೆ. ಚುನಾವಣಾ ಆಯೋಗ ಯಾವ್ದು ಕದ್ದು ಮುಚ್ಚಿ ಮಾಡ್ತಾ ಇಲ್ಲ, ಪಾರದರ್ಶಕವಾಗಿದೆ. ಅದನ್ನ ತೋರಿಸಿ ಜನರ ಮುಂದೆ. ಯಾವುದೋ ಒಂದೆರಡು ಏನಾದ್ರೂ ಒಂದು ವೋಟು ಬೈ ಓವರ್ ಸೈಟ್, ಬೈ ಹ್ಯೂಮನ್ ಎರರ್, ಎಲ್ಲೋ ಒಂದು ಕೈತಪ್ಪು ಹೋಗಿರ್ಬೋದು, ಕಣ್ತಪ್ಪಿನಿಂದ ಆಗಿರ್ಬೋದು, ಅದನ್ನ ದೊಡ್ಡ ಪ್ರಮಾದ ಮಾಡ್ತಾ, ಅದು ಆಗಿದೆ ಅಂತ ನಾನು ಹೇಳೋದಿಲ್ಲ, ಅದು ಆಗಿದೆ ಅಂತ ಹೇಳ್ಕೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನೋಡಿ, ಕಾಂಗ್ರೆಸ್ಸಿಗರಿಗೆ ನೈತಿಕವಾದಂತ ಅಧಿಕಾರವೇ ಇಲ್ಲ. ಈ ಒಂದು ಚುನಾವಣಾ ವ್ಯವಸ್ಥೆಯನ್ನ ಭ್ರಷ್ಟ ಚುನಾವಣಾ ವ್ಯವಸ್ಥೆಯನ್ನಾಗಿ ಮಾಡುವಂತ ಒಂದು ಸ್ಥಿತಿಗೆ ತಂದಿರತಕ್ಕಂಥದ್ದು. ಆ ಕಾಲದಲ್ಲಿ ಕಾಂಗ್ರೆಸ್ಸಿನವರು ಎಷ್ಟೋ ಒಂದು ಮತದಾನ ಕೇಂದ್ರಗಳಲ್ಲಿ ಮತಪೆಟ್ಟಿಗೆಯನ್ನೇ ಹೊತ್ತುಕೊಂಡು ಹೋಗ್ತಾ ಇರುವಂತ ಕಾಲಗಳಿತ್ತು. ಬಂದೂಕನ್ನ ಇಟ್ಟು ಬಿಟ್ಟು ಮತ ಚಲಾಯಿಸುವಂತ ಒಂದು ಕಾಲಗಳಿತ್ತು. ಅವೆಲ್ಲ ಈಗ ಹೋಗ್ತಾ ಇದೆ. ಇವತ್ತು ಬಂದೂಕನ್ನ ಇಟ್ಬಿಟ್ಟು ಮತ ಚಲಾಯಿಸುವಂತ ಒಂದು ಕಾಲ ಇಲ್ಲವಲ್ಲ ಮೋದಿ ಅವರ ಕಾಲದಲ್ಲಿ. ಇದರಿಂದ ಏನಾಗ್ತಾ ಇದೆ, ಕಾಂಗ್ರೆಸ್ಸಿಗೆ ಗೆಲ್ಲಿಕ್ ಆಗ್ತಾ ಇಲ್ಲ. ಈ ಮತಚೋರಿತನ, ದಬ್ಬಾಳಿಕೆ, ದೌರ್ಜನ್ಯದಿಂದ ಇಷ್ಟು ವರ್ಷ ಭಾರತವನ್ನ ಆಳ್ಕೊಂಡು ಬಂದಿದ್ರಲ್ಲ, ಅಂಥದ್ದು ನಡೆಯುವುದಿಲ್ಲ. ಇವತ್ತು ಗಂಗಾ ನದಿಯಲ್ಲಿ ಸಾಕಷ್ಟು ನೀರು ಹರಿದಿದೆ, ಹೊಸ ನೀರು ಬರ್ತಾ ಇದೆ, ಹೊಸ ವ್ಯವಸ್ಥೆ ಬರ್ತಾ ಇದೆ, ಹೊಸ ಯೋಜನಾಂಗ ಬರ್ತಾ ಇದೆ. ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಕೇವಲ ಗಾಳಿಯಲ್ಲಿ ಗುಂಡು ಹೊಡಿತಕ್ಕಂಥದ್ದು ಪವಿತ್ರ. ಹಾಗಾಗಿ ನಮ್ಮ ದೇಶದ ಜನ ಮೆಚ್ಕೊಳ್ಳುವುದಿಲ್ಲ. ನೋಡ್ರಿ, ಬಿಹಾರದಲ್ಲಿ ಜನ ಬುದ್ಧಿ ಕಲಿಸ್ತಾ ಇದ್ದಾರಂತೆ. ಬಿಹಾರದಲ್ಲಿ ಬುದ್ಧಿ ಕಲಿಸಿದ್ರಲ್ರಿ, ಲಾಲು ಯಾದವ್ ರವರ ಪಕ್ಷಕ್ಕೆ ಒಂದಿಷ್ಟು ಸೀಟ್ ಆದ್ರೂ ಬಂತು. ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ ಇವತ್ತು? ನಮಗೂ ಸಹಿತ ಖೇದ ಇದೆ. ಯಾಕಂತ ಹೇಳಿದ್ರೆ, ಒಂದು ಕಾಲದಲ್ಲಿ ರಾಷ್ಟ್ರೀಯ ಪಕ್ಷವಾದಂತ ಕಾಂಗ್ರೆಸ್ಸಿಗೆ ಈ ರೀತಿ ಗತಿಗೇಡತನ ಬಂತ. ಇದು ಯಾರು ಕಳ್ಸಿರುವುದು? ಇದನ್ನ ಜನನೇ ಅಲ್ವಾ ಕಳ್ಸಿರುವುದು. ಅದಕ್ಕಾಗಿ ಸೋಲಿನ ಮುನ್ಸೂಚನೆ ಸಿಕ್ಬಿಟ್ಟು ಒಂದು ಕೇವೇಟ್ ಹಾಕೊಂಡಿರೋದು. ಏನು ಅಂತ ಹೇಳಿದ್ರೆ, ವೋಟ್ ಚೋರಿತನ ನಡೀತಾ ಇದೆ, ಮತ ಚೋರಿತನ ನಡೀತಾ ಇದೆ. ಯಾವುದೇ ಅಪ್ರಬುದ್ಧ ರಾಹುಲ್ ಗಾಂಧಿಯನ್ನ ಮುಂದಿಟ್ಟುಕೊಂಡು ಚುನಾವಣೆಗೆ ಹೋದ್ರೆ ಸೋಲದೆ ಏನಾಗ್ತದ್ರಿ ಕಾಂಗ್ರೆಸ್ನಲ್ಲಿ? ನೋಡ್ರಿ, ಕಾಂಗ್ರೆಸ್ನಲ್ಲಿ ಮಹದೇವ್ಪುರ ಮತ್ತು ಇಡೀ ಹರಿಯಾಣ ರಾಜ್ಯದಲ್ಲಿ ನಿಜವಾಗ್ಲೂ ಮತಗಳ್ಳತನ ನಡೆದಿದೆ ಅಂತ ರಾಹುಲ್ ಗಾಂಧಿ ವೇದಿಕೆಯಲ್ಲಿ ನಿಂತು ಪತ್ರಿಕಾಗೋಷ್ಠಿಯಲ್ಲಿ ಸಾಕ್ಷ್ಯಗಳನ್ನು ಸಹ ತೆರೆದಿಟ್ಟಿದಾರಲ್ವಾ? ನಮ್ಮ ಮುಂದೆನೆ ಸಾಕ್ಷ್ಯಗಳಿದೆ. ಯಾವ ಸಾಕ್ಷಿಗಳಿದೆ? ಏನ್ ಸಾಕ್ಷಿಗಳಿದೆ? ಏನ್ ಸಾಕ್ಷ್ಯಗಳಿದಾವೆ? ಈಗ ಮಹದೇವಪುರದಲ್ಲಿ ನಡೆದಿರುವಂತ ಚುನಾವಣೆ ಬಗ್ಗೆ ಈ ಮತಗಳ್ಳತನ ಅಂತ ಏನ್ ಹೇಳ್ತಾರಲ್ಲ, ಅಥವಾ ಇನ್ನಿತರ ಕಡೆಗೆ ನಡೆದು, ಅಲ್ಲಿ ಏನಾಗಿದೆ, ಒಂದಿಷ್ಟು ಮತವನ್ನ ಡಿಲೀಟ್ ಮಾಡ್ಬೇಕು ಅಂತ ಹೇಳಿ ಯಾರೋ ಅಪ್ಲಿಕೇಶನ್ ಅನ್ನ ಕೊಟ್ರು. ಅವರಿಗೆ ಹೋಗಿ ಸಂಪರ್ಕಿಸಿದಾಗ ಅವರು ತಾವು ಇದನ್ನ ಕೊಟ್ಟಿರುವಂತದ್ದಲ್ಲ. ಆಮೇಲೆ ಅವರ ಫೋನ್ ನಂಬರ್ ಗಳನ್ನ ಕೊಟ್ಟಿದ್ರು. ಆ ಫೋನ್ ನಂಬರ್ ಗಳನ್ನ ಸಂಪರ್ಕಿಸಿದ್ರೆ ಅದು ಉತ್ತರ ಪ್ರದೇಶಕ್ಕೋ ಮಧ್ಯಪ್ರದೇಶಕ್ಕೋ ಹೋಗ್ತಿತ್ತು ಅಂತ. ಅದಕ್ಕೆ ಬಿಜೆಪಿ ರೆಸ್ಪಾನ್ಸಿಬಲ್.
ಅದಕ್ಕೆ ಚುನಾವಣಾ ಆಯೋಗ ರೆಸ್ಪಾನ್ಸಿಬಲ್. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಜವಾಬ್ದಾರಿ ಯಾರು ಸರ್? ಅದು ಚುನಾವಣಾ ಆಯೋಗದ ಅಲ್ಲ, ನೈತಿಕವಾದಂತ ಜವಾಬ್ದಾರಿ ಇದೆ, ಖಂಡಿತವಾಗಿದೆ, ಇಲ್ಲ ಅಂತ ಹೇಳುದಿಲ್ಲ ನಾನು. ಇವತ್ತು ಕರ್ನಾಟಕ ಸರ್ಕಾರ ಆಡಳಿತವನ್ನ ಇಲ್ಲಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣ ನಡೀತಲ್ಲ, ಕರ್ನಾಟಕದ ಒಂದು SC/ST ಗಳಿಗೆ ಬಳಸಬೇಕಾಗಿರುವಂತ ಹಣ ಆಂಧ್ರದ 500 ಖಾತೆಗೆ ನೀವು ಕಳಿಸ್ತೀರಿ ಅಂತ ಹೇಳಿದ್ರೆ, ಈ ಮತ ಚೋರಿತನಕ್ಕೂ ಸಹಿತ ಯಾರನ್ನೋ ಮುಂದಿಟ್ಟುಕೊಂಡು ನೀವೇ ಯಾಕೆ ಅರ್ಜಿ ಕೊಟ್ಟಿರಬಾರ್ದು? ರಾಹುಲ್ ಗಾಂಧಿ ಕೊಟ್ಟಿರುವಂತ ಎವಿಡೆನ್ಸ್ ಇಂಥ ಎವಿಡೆನ್ಸ್, ಅದು ಇಟ್ ಇಸ್ ರಿಕ್ವೈರ್ಡ್, ಫುಲ್ ಇನ್ವೆಸ್ಟಿಗೇಷನ್ ಇಸ್ ರಿಕ್ವೈರ್ಡ್. ಲಾಜಿಕ್ ಅಂತ ಅನಿಸ್ತಿಲ್ಲ. ಯಾಕಂತಂದ್ರೆ ಏನ್ ರಾಹುಲ್ ಲಾಜಿಕ್ ಗಾಂಧಿ ಅಂತಿಲ್ಲ? ಪಾರ್ಟಿ ಸೋಲೋದಕ್ಕೆ ತಾವೇ ಅಫಿಡವಿಟ್ ಅಥವಾ ಫಾರ್ಮ್ 6, ಫಾರ್ಮ್ 7 ಫಾರ್ಮ್ ಗಳನ್ನ ಫಿಲ್ ಮಾಡಿ ತಾವೇ ಸೋಲೋದಕ್ಕೆ ಯಾಕೆ ಗುಂಡಿ ತೋಡ್ಕೋತಾರೆ ಬಿಜೆಪಿ ಗೆಲ್ಲೋದಕ್ಕೆ? ಮೇಡಮ್ ನೋಡಿ, ಒಂದ್ ಹೇಳ್ತೀನಿ, 5-6 ಸಾವಿರ ಮತಗಳ ಡಿಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ನಡೆದಿದೆ ಅಂತ ಹೇಳಿದೆ ಬಿಟ್ರೆ ಆಗಿದೆ ಅಂತ ಆಗ್ಲಿಲ್ಲ, ಇನ್ನೂ ಆಗ್ಲಿಲ್ಲ. ಅದನ್ನ ನಾವು ಸೂಕ್ಷ್ಮವಾಗಿ ನೋಡ್ಬೇಕು. ಆ ರೀತಿಯ ಪ್ರಯತ್ನಗಳಾಗಿತ್ತು ಮಹದೇವಪುರದಲ್ಲಿ ಅಂತ ಹೇಳಿ ನಾನು ಹೇಳಿದ್ನಲ್ಲ. ಈಗ SIT ಯ ತನಿಖೆಯಲ್ಲಿ ಯಾರೋ ಒಬ್ಬ ಅಕ್ರಮ, ಒಬ್ಬ ಸಮೀಮ, ಇನ್ನೊಬ್ಬ ಮುಸ್ತಾಕ, ಮತ್ತೊಬ್ಬ ಆಶ್ರಫ, ಇಂಥವರೆಲ್ಲ ಇದ್ದಾರೆ. ಅಕ್ರಮನವನು ಎಲ್ಲೋ ಓಡೋದ ಅನ್ನುವಂಥದ್ದು ಇದೆ. ಅದ್ರ ಬಗ್ಗೆ ಸಹಿತ ಸಾವು ಸರಿಯಾಗಿ ತಿಳ್ಕೊಳ್ಳಿ. ಹಾಗಾಗಿ ನಮಗೆ ಇಷ್ಟೊಂದು ನೋಡಿ, ಇವತ್ತು ಮಹದೇವಪುರದಲ್ಲಿ ಯಾರು ವಿನ್ ಆಗಿದ್ದಾರೆ, ಮತಗಳ ಅಂತರ ಎಷ್ಟಿದೆ, ಇದಕ್ಕೆ ಹಿಂದಿನ ಚುನಾವಣೆಯಲ್ಲಿ ಯಾರು ವಿನ್ ಆಗಿದ್ರು? ಅರೆ, ನೀವು ಸೋತಾಗ ಎಲ್ಲಾ ಮತಗಳತನ ಆಗಿದೆ, ನೀವು ಗೆದ್ದಲ್ಲಿ ಮತಗಳತನ ಆಗ್ಲಿಲ್ವಾ? ಗೆದ್ದಲ್ಲಿ ಕರ್ನಾಟಕದಲ್ಲಿ ಗೆದ್ರಿ, ಆವಾಗ ಮತಗಳತನ ಆಗಿರ್ಲಿಲ್ವಾ? ಅಥವಾ ಇನ್ನೊಂದು ಕಡೆ ಗೆದ್ರಿ, ಮತಗಳತನ ಆಗಿರ್ಲಿಲ್ವಾ? ಇದೆಲ್ಲ ನೂಲಲ್ಲಿ ಯಾಕೆ ಚೆನ್ನಿ ಹಾಡಿಗೆ ಸರಿಯಾಗಿ ಅನ್ವಯಿಸುವಂತದ್ದು. ದಯವಿಟ್ಟು ರಾಹುಲ್ ಗಾಂಧಿ ಅಂತ ಅಪ್ರಬುದ್ಧನನ್ನ ಕೈ ಬಿಟ್ಟು ಕಾಂಗ್ರೆಸ್ ನಲ್ಲಿ ಎಷ್ಟೊಂದು ಜನ ಬುದ್ಧಿವಂತರಿದ್ದಾರೆ. ಕಪಿಲ್ ಸಿಬಾಲ್ ಅಂತ ಒಳ್ಳೆ ವಕೀಲರಿದ್ದಾರೆ, ಶಶಿ ತರೂರ್ ಅಂತ ಒಬ್ಬ ಮಹಾನ್ ಮೇಧಾವಿ ಇದ್ದಾನೆ. ಅಂತವರ ಒಂದು ಲೀಡರ್ಶಿಪ್ ಕೊಟ್ಟು ಕಾಂಗ್ರೆಸ್ ಮುನ್ನುಗ್ಬೇಕು. ಬಿಟ್ರೆ ಏನೋ ಬಂಡವಾಳದ ಇಲ್ಲದೆ ಇರುವಂತ ರಾಹುಲ್ ಗಾಂಧಿಯನ್ನ ಮುಂದಿಟ್ಟುಕೊಂಡು ಹೋದ್ರೆ ಕಾಂಗ್ರೆಸ್ಗೆ ಇದೇ ದುರ್ದಶೆ ಬರ್ತಕ್ಕಂಥದ್ದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ. ನಮಸ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.